ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಹದ್ನೆ ಗ್ರಾಮದಲ್ಲಿದ್ದೇನೆ. ಇಲ್ಲಿ ಒಬ್ಬ ಹಿರಿಯ ಪ್ರಗತಿಪರ ರೈತರಾದ ಎಚ್ ಮುರುಗೇಶಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಈಗ ತಮ್ಮ ಒಂದು ಕೃಷಿ ಬದುಕಿನ ಪರಿಚಯ ಜೊತೆಗೆ ಯಾವ ರೀತಿಯಿಂದ ಇವರು ಇದರಲ್ಲಿ ತೊಡಗಿಸಿಕೊಂಡು ತಮ್ಮ ನೆಮ್ಮದಿಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ಇವರು ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಪ್ರಥಮವಾಗಿ ತಮ್ಮ ಆಕಾಶವಾಣಿ ಕೇಂದ್ರದ ಅಧಿಕಾರಿಗಳಿಗೆಲ್ಲ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಾವು ಎಚ್ ಬಿ ಮುರುಗೇಶಪ್ಪ ಅಂತಂದು ಹೆದ್ನೆ ಗ್ರಾಮ, ದಾವಣಗೆರೆ ತಾಲೂಕು. ನಾವು ಸುಮಾರು 1974ನೇ ಇಸ್ವಿಯಲ್ಲಿ ನಾವು ಈ ಕೃಷಿ ಕಾಲಿಟ್ವಿ. ನಮ್ದು ಪೂರ್ವತಃ ಅಗ್ರಿಕಲ್ಚರ್ ಎಲ್ಲ ಮೊದ್ಲಿದ್ದಲ್ವ. ನಾವು ಅಪಾಯಿಂಟ್ನಲ್ಲಿ ಡಿಗ್ರಿ ಆದ್ಮೇಲೆ ಅಪಾಯಿಂಟ್ಗೆ ಹೋದ್ವಿ HMT ಅಲ್ಲಿ. ಹೋದಾಗ ನಮ್ಮ ತಂದೆಯವ್ರಿಗೆ ವಯಸ್ಸಾಗ್ತಾ ಬಂತು, ಇಲ್ಲಪ್ಪ ನಮ್ಮ ಜಮೀನಿದೆ, ನಾವು ಕೃಷಿನೇ ಮಾಡೋಣ ಅನ್ನೋ ಒಂದು ಸಲಹೆ ಬಹಳ ಜಾಸ್ತಿ ಒತ್ತಾಯ ಮಾಡಿದ್ರು. ಹಂಗಾಗಿ ನಾನು ರಿಸೈನ್ ಮಾಡಿ ಕೃಷಿಗೆ ಬಂದ್ವಿ. ನಾವು 76ರಲ್ಲಿ ಬಂದಾಗ ನಮ್ಮ ಇಲ್ಲಿ ಹಳ್ಳಿಗೆ ಬಂದಾಗ ನೋಡಿದ್ರೆ ಒಂಥರ ನಮಗೂ ಮನಸ್ಸಿಗೆ ನೋವಾಯ್ತು. ಏನಪ್ಪ ಈ ಕೃಷಿಯಲ್ಲಿ ಬರೀ ಯಾರನ್ನ ಕೇಳಿದ್ರು ಬರೀ ಸಾಲ ಇಂಥವನೇ ಇದಾವೆ, ಇಂಥದ್ರಲ್ಲಿ ನಾವು ಹೆಂಗೆ ನಾವು ಮೇಲ್ ಬರಕ್ ಸಾಧ್ಯ ಐತಿ, ಅಪಾಯಿಂಟ್ ಬಿಟ್ಟು ತಪ್ಪೇನೋ ಅನಿಸ್ತು. ಆವಾಗ ಇಲ್ಲ ಆಯ್ತು, ಇದ್ರ ಬಂದ್ಬಿಟ್ಟಿದೀವಿ, ಇದ್ರಲ್ಲಿ ಏನಾದ್ರೂ ನಾವು ಸಾಧನೆ ಮಾಡ್ಲೇಬೇಕು, ನಮ್ಮ ರೈತರಿಗೂ ಒಳ್ಳೇದ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಬಂದ್ವಿ. ಬಂದು ಎಲ್ಲ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಸಂಪರ್ಕ ಕೇಂದ್ರಗಳನ್ನ ಇಟ್ಕೊಂಡು ಯೂನಿವರ್ಸಿಟಿವರೆಗೆ ಓಡಾಡಿ ನಾವು ಪ್ರಪ್ರಥಮವಾಗಿ ಸೀಡ್ಸ್ ತಗೊಂಡ್ವಿ. ಸೀಡ್ಸ್ ಬೀಜೋತ್ಪಾದನೆಗೆ ತಗೊಂಡ್ವಿ. ಮೆಕ್ಕೆಜೋಳ ತಗೊಂಡ್ವಿ. ನಾನು ಬೆಳೆದೆ ಮೊದಲು, ಚೆನ್ನಾಗಿ ಸಕ್ಸಸ್ ಆಯ್ತು. ನಮ್ಮ ಇಡೀ ಊರಿನಲ್ಲೇ 100 ಎಕರೆ ಕಂಪ್ಲೀಟ್ ಆಗಿ ನಾನು ಹಾಕ್ಸಿದ್ವಿ. ಎಲ್ಲರೂ ಬೆಳೆದ್ರು. ಸರ್ಕಾರದ ಮಟ್ಟದಲ್ಲಿ ನಮ್ಮ ಯಜ್ಞೆ ಗ್ರಾಮನ ಸೀಡ್ಸ್ ವಿಲೇಜ್ ಅಂತಂದೊಂದು ಪ್ರಶಸ್ತಿ ಕೊಟ್ರು ನಮ್ಮೂರಿಗೆ. ಅಷ್ಟು ಯಾವ ವರ್ಷ ಸರ್ ಇದು? 1992-93ರಲ್ಲಿ ಪ್ರಶಸ್ತಿ ಕೊಟ್ರು. ಅಷ್ಟು ಡೆವಲಪ್ ಆಯ್ತು. ಆಮೇಲೆ ಕಾಟನ್ ಸೀಡ್ಸ್ ಡೆವಲಪ್ ಮಾಡಿದ್ವಿ. ಅದನ್ನು ಎಲ್ಲ ಕ್ರಾಸ್ ಪಾಲಿನೇಷನ್ ಮಾಡಿಸಿ ವರಲಕ್ಷ್ಮಿ ಅಂಡ್ DCH ಹತ್ತಿ ನಾವು ಪಾಲಿನೇಷನ್ ಮಾಡ್ಕೊಂತೀವಿ. ಅದು ಚೆನ್ನಾಗಾಯ್ತು. ಒಳ್ಳೆ ರೈತರು ನಮಗೆ ಕೈ ಹಿಡಿದು. ಆಮೇಲೆ ಪ್ರಪ್ರಥಮವಾಗಿ ಅರಿಶಿನ ಬೆಳೆದ್ವಿ. ಇಲ್ಲಿ ನಮ್ಮಲ್ಲಿ ಬೆಳೀತದ್ದಲ್ಲ. ಇಲ್ಲೆಲ್ಲ ಅಧಿಕಾರಿಗಳು ಇಲ್ಲಪ್ಪ ಇದು ಏರಿಯಾ ಅರಿಶಿನ ಬೆಳೆಯಕ್ಕೆ ಸೂಕ್ತ ಅಲ್ಲ ಅಂತಂದ್ರು. ಆದ್ರೂ ನಾವು ಏನಾದ್ರೂ ಮಾಡ್ಬೇಕು, ನೋಡೋಣ, ಪ್ರಯತ್ನ ಮಾಡೋಣ. ನಾನು ಸಕ್ಸಸ್ ಆದ್ರೆ ನಮ್ಮ ಸುತ್ತಮುತ್ತಲು ಚೆನ್ನಾಗಾಗ್ತಾರೆ ಅಂತಂದು ಅರಿಶಿನ ತಂದು ಹಾಕಿದ್ವಿ 2 ಎಕರೆ ಫಸ್ಟ್ಗೆ ತಮಿಳ್ನಾಡಿಗೆ ಹೋಗಿ. ಅದು ಚೆನ್ನಾಗೇ ಬಂತು. ಅಲ್ಲಿದ್ದ ಕರ್ಕೊಂಬಂದು ಲೇಬರ್ ಯಾವ ರೀತಿ ನಾವು ಪ್ರೋಸೆಸ್ ಮಾಡಬೇಕು ಅನ್ನೋ ಉದ್ದೇಶನ ಎಲ್ಲ ಇಟ್ಕೊಂಡು ನಾವು ಮಾಡಿದ್ವಿ. ಅದು ಚೆನ್ನಾಗೇ ಬಂತು. ಸೆಕೆಂಡ್ ಇಯರ್ ನಾವು ಬೀಜ ಇಟ್ಕೊಳ್ಳೇ ಇಲ್ಲ. ಅದನ್ನ ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಇಟ್ಕೊಂಡು ನಾವು ಸೇಲ್ಸ್ ಮಾಡಿಬಿಟ್ವಿ. ಆವಾಗ ನಾವು ಸೇಲಂಗೆ ಹೋಗಿ ಮಾರಾಟ ಮಾಡ್ಕೊಂಬಂದ್ವಿ. ತಮಿಳ್ನಾಡಿಗೆ ಮಾರಾಟ ಮಾಡ್ಕೊಂಡು ಬಂದಾಗ ಅದ್ರ ಉತ್ಪಾದನೆ ನೋಡಿದ್ರು, ಲಾಭ ನೋಡಿದ್ರು. ಆವಾಗ ನಾವು ಹಾಕ್ತಿದ್ವಿ ಅಂತ ಅಂದ್ರು. ಮತ್ತೆ 2ನೇ ವರ್ಷ ನಾವು 3 ಎಕರೆಗೆ ಹಾಕಿದಾಗ ಅದ್ರ ಬೀಜ ಕಂಪ್ಲೀಟ್ ನಮ್ಮ ಊರೆಲ್ಲ ಬರೀ ಸೀಡ್ಸ್ಗೆ ತಗೊಂಡ್ಬಿಟ್ರು ಅರಿಶಿನ. ನಮ್ಮ ಊರೆಲ್ಲ ಬೆಳೆದ್ವಿ, ಬಹಳ ಚೆನ್ನಾಗೆ ಬೆಳೆದ್ವಿ. ಎಲ್ಲ ಒಳ್ಳೆ ಅಧಿಕ ಇಳುವರಿ ತೆಗೆದ್ವಿ, ಚೆನ್ನಾಗಿ ಬೆಳೆದ್ವಿ. ನಮ್ಮೂರಿದ್ದ ಸುಮಾರು 2-3 ಜಿಲ್ಲೆಗೆ ಅರಿಶಿನ ಬೀಜೋತ್ಪಾದನೆಗೆ ಕೊಟ್ಬಿಟ್ವಿ. ಎಲ್ಲ ರೈತರಿಗೆ ಕೈ ಹಿಡಿದ್ವು. ಅದು ಸುಮಾರು 2002-2003ವರೆಗೆ ಸತತವಾಗಿ ಅರಿಶಿನ ಬೆಳೆದ್ವಿ. ಆವಾಗ ಬೆಳೆದಾಗ ಜನಗಳಿಗೂ ಆರ್ಥಿಕವಾಗಿ ಚೆನ್ನಾಗಾದ್ರು. ಅದು ರೇಟ್ ಬಿದ್ದೋಗಿದ್ರಿಂದ ಅಲ್ಲಿಗೆ ನಿಲ್ಸಿದ್ರು ಎಲ್ಲರೂ, ಪ್ರತಿಯೊಬ್ಬರು ಅದನ್ನ ಬೆಳೆಯೋದು ನಿಲ್ಸಿದ್ರು. ಆಮೇಲೆ ನಾವು 2003ರಲ್ಲಿ ದಾಳಿಂಬೆ ಹಾಕಿದ್ವಿ. ದಾಳಿಂಬೆ ಪ್ರಪ್ರಥಮವಾಗಿ ಹಾಕಿದ್ವಿ. ದಾಳಿಂಬೆ ಹಾಕಿದಾಗ ಅದು ಇಲ್ಲಿ ಯಾರು ಹಾಕಿದ್ದಿಲ್ಲ, ನಾವು ಹಾಕಿದ್ವಿ. ನಾವು ಮತ್ತು ನಮ್ಮ ಅಳಿಯರು ಒಬ್ಬರಿದ್ರು, ಇಬ್ಬರೇ ಹಾಕಿದ್ವಿ. ಅದು ಚೆನ್ನಾಗೇ ಬಂತು. ಎಕರೆಗೆ ಸುಮಾರು 10 ಲಕ್ಷ ರೂಪಾಯಿದವರೆಗೆ ನಮಗೆ ಲಾಭ ಹಾಕ್ಯಂತ ಬಂತು. 8-10 ಲಕ್ಷ ರೂಪಾಯಿ ಅವತ್ತಿನ ಕಾಲಕ್ಕೆ ಅದು ದೊಡ್ಡ ಅಮೌಂಟ್. ಚೆನ್ನಾಗೆ ಲಾಭ ಆಯ್ತಾ ಬಂತು. ಅದು ಬೆಳೆದ್ಮೇಲೆ ಬೆಳೆಯೋದು ನೋಡಿ ನಮ್ಮ ಅಕ್ಕಪಕ್ಕದಾಗೆಲ್ಲ 20-30 ಎಕರೆ ಎಲ್ಲರೂ ಬೆಳೆಯಕ್ಕೆ ಶುರು ಮಾಡಿದ್ರು. ಅದನ್ನು ನಮಗೆ ಅದಕ್ಕೆ ಪ್ರಶಸ್ತಿಗಳು ಲಭಿಸಿದ್ವು. ಜಿಲ್ಲಾ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿನೂ ದೊರಕಿದ್ವು. ಆಮೇಲೆ ನಾವು ಕೆಂಪು ಬಾಳೆ ಅಂತಂದು ಹಾಕಿದ್ವಿ. ಅದು ತಮಿಳ್ನಾಡಿನಲ್ಲೇ ತಂದು ಕೆಂಪು ಬಾಳೆ ಅಂತ ಹಾಕಿದ್ವಿ. ಆರ್ಗ್ಯಾನಿಕ್ನಲ್ಲಿ ಬೆಳೆದ್ವಿ. ಅದನ್ನ ಅಗ್ರಿಮೆಂಟ್ ಮಾಡಿದ್ವಿ, ಹೊರದೇಶಕ್ಕೆ ಕಳಿಸಿದ್ವಿ. ನಾವು ಅದನ್ನ ಕೆಂಪು ಬಾಳೆ ಅಂತಂದು ನಾವು ಕೆಂಪು ಬಾಳೆ ಹೊರದೇಶಕ್ಕೆ ಕಳಿಸಿ ಎಕ್ಸ್ಪೋರ್ಟ್ ಮಾಡಿದ್ವಿ. ಒಳ್ಳೆ ಆದಾಯ ಆಯ್ತು. ಅದು ಆದಾಯ ಆಯ್ತು. ಕೆಲವರೆಲ್ಲ ಬೇರೆ ಬೇರೆ ಜಿಲ್ಲೆಯರು ತಗೊಂಡು ಹೋದ್ರು, ಸೀಡ್ಸು ಬೆಳೆದ್ರು. ಎಲ್ಲರೂ ಅವರು ಚೆನ್ನಾಗಿ ಮಾಡ್ಕೊಂತ ಬಂದರು. ಅದಕ್ಕೂ ನಮಗೆ ರಾಜ್ಯ ಪ್ರಶಸ್ತಿ ಅದಕ್ಕೂ ದೊರೆಯಿತು. ಆಮೇಲೆ ಇದೇ ಥರನೇ ಪ್ರತಿಯೊಂದು ನಾವು ಸೀಡ್ಸು ಒಳ್ಳೆ ಅಧಿಕ ಇಳುವರಿ ಕೊಡ್ತಕ್ಕಂಥ ಬೆಳೆಗಳನ್ನೇ ಬೆಳ್ಕೊಂತ ಬಂದ್ವಿ.
ಆಮೇಲೆ ಕಾಳುಮೆಣಸು ನಮ್ಮಲ್ಲಿ ಇದ್ದಿಲ್ಲ. ಕಾಳುಮೆಣಸು ಅದನ್ನ ನಾವು ಹಾಕಿದ್ವಿ, ತೆಂಗಿನ ಮರಗಳಿಗೆ ಹಾಕಿದ್ವಿ. ಸುಮಾರು ಒಂದೊಂದು ಮರಕ್ಕೆ 7-8 kg ಇಳುವರಿ ಬಂತು. ಅದನ್ನ ನೋಡಿ ನಾವು 3000 ಗಿಡ ಕಾಳುಮೆಣಸು ಹಾಕಿದ್ವಿ. ನಮ್ದು ಹಾಕಿದ್ ನೋಡಿದ್ಮೇಲೆ ನಮ್ಮ ರಾಜ್ಯ ಸರ್ಕಾರದವ್ರು, ನಮ್ಮದೇ ಸಿರಮನಹಳ್ಳಿ ಇವರು ನಮ್ಮ ದಾವಣಗೆರೆ ಮಿನಿಸ್ಟರ್ ಆಗಿದ್ರು ರವೀಂದ್ರನಾಥ್ ಅಂತಂದು, ನಮ್ಮ ಹಳ್ಳಿಗೆ ಕಾಳುಮೆಣಸು ಬೆಳೆಗಾರರ ಸಂಘ ಅಂತ ಮಾಡಿ ನಮ್ಮ ಇಡೀ ಊರಿಗೆ ಫ್ರೀಯಾಗಿ ಸೀಡ್ಸು ಗೊಬ್ಬರಗಳನ್ನೆಲ್ಲ ಕೊಟ್ಟು ನೀವು ಮಾಡ್ರಿ ಇಲ್ಲಿ ಕಾಳುಮೆಣಸು ಅಂತಂದು ಹಾಕಿದ್ರು. ಎಲ್ಲರೂ ಮಾಡಿದರು. ಕೆಲವರು ಸಕ್ಸಸ್ ಆದರು, ಕೆಲವರು ಚೆನ್ನಾಗಿ ಬೆಳೆಯಲಿಲ್ಲ, ಕೆಲವರು ಎಲ್ಲ ಇಲ್ಲೇವರೆಗೂ ಸುಮಾರು 20ನೇ ಇಸ್ವಿ ತನಕಲ್ಲೂ ಚೆನ್ನಾಗಿ ಬೆಳೆದ್ರು. ಒಂದು 5-6 ಕುಟುಂಬದವ್ರು ಭಾಳ ಚೆನ್ನಾಗಿ ಬೆಳೆದ್ರು. ಮೊನ್ನೆ ಮಳೆಗಾಲ ಜಾಸ್ತಿ ಆದ್ಮೇಲೆ ನಮ್ಮದು ಹೋಯ್ತು, ಅವ್ರದ್ದು ಹೋಯ್ತು, ಎಲ್ಲ ಹೋಗ್ಬಿಟ್ಟು ಫಂಗಸ್ ಅಟ್ಯಾಕ್ ಆಗಿ. ಈ ಥರ ನಾವು ಕೃಷಿಯಲ್ಲಿ ಅನೇಕ ಬೆಳೆಗಳು, ಸುವರ್ಣಗಡ್ಡೆ ಬೆಳೆದ್ವಿ, ಶುಂಠಿ ಬೆಳೆದ್ವಿ, ಆಮೇಲೆ ಅನೇಕ ಥರದ ಫ್ಲವರಿಂಗ್ ಹೋದ್ವಿ, ಅದರಲ್ಲೂ ಭಾಳ ಚೆನ್ನಾಗಿ ಅದು ಕನಕಾಂಬರ ಎಲ್ಲವನ್ನು ಬೆಳೆದ್ವಿ. ಗುಲಾಬಿ ಬೆಳೆದ್ವಿ, ಡಚ್ ಗುಲಾಬಿ ಬೆಳೆದ್ವಿ, ಅದನ್ನು ಚೆನ್ನಾಗಾಯ್ತು. ಆಮೇಲೆ ಪಾಲಿಹೌಸ್ ಮಾಡಿದ್ವಿ 1/2 ಎಕರೆ, ಅದರಲ್ಲಿ ಕೆಲವು ಬೀಜೋತ್ಪಾದನೆಯನ್ನು ಮಾಡಿದ್ವಿ. ಆಮೇಲೆ ಕ್ಯಾಪ್ಸಿಕಮ್ ಮಾಡಿದ್ವಿ. ಕ್ಯಾಪ್ಸಿಕಮ್ ಭಾಳ ಚೆನ್ನಾಗಿ ಬಂತು. ಸುಮಾರು 1.5 ವರ್ಷದ ತನಕ ನಿರಂತರವಾಗಿ ಆದಾಯ ಕೊಡ್ತು. 1/2 ಎಕರೆಗೆ 10 ಲಕ್ಷ ರೂಪಾಯಿದವರೆಗೆ ಆದಾಯ ಕೊಡ್ತದ್ದು. ಅದು ಭಾಳ ಚೆನ್ನಾಗಿ ಬಂತು. ನಮ್ಮ ಜೊತೆಗೆ ನಾವು 2-3 ಹಾಕಿದ್ವಿ, ಎಲ್ಲರೂ ಸಕ್ಸಸ್ ಆದರು. ದಾವಣಗೆರೆ ಸುತ್ತಮುತ್ತಲು ರೈತರು ಬಂದು ನಮ್ಮ ನೋಡ್ಕೊಂಡು ಹೋಗಿ ಅವರು ಹಾಕಿದ್ರು, ಅವರು ಚೆನ್ನಾಗಿ ಬೆಳೆದ್ರು ಎಲ್ಲರೂ. ಈ ಥರ ಅನೇಕ ಸುಮಾರು 25-30 ಬೆಳೆಗಳನ್ನ ನಮ್ಮಲ್ಲಿ ಯಾರು ಸಾಂಪ್ರದಾಯಿಕವಾಗಿ ಬೆಳೀತಿದ್ದಿಲ್ಲಲ್ಲ ಅಂಥ ಬೆಳೆಗಳನ್ನ ನಾವು ಬೆಳೆದು ರೈತರಿಗೆ ನೀವು ಮಾಡ್ರಿ ಚೆನ್ನಾಗಿ ಆಗ್ತದೆ ಆದಾಯ ಅಂತಕ್ಕಂಥದ್ದು ತೋರಿಸಿದ್ವಿ. ಈಗ ಒಂದು 12 ಎಕರೆ ಅಡಿಕೆ ಇದೆ, 1.5 ಎಕರೆ 2 ಎಕರೆ ತೆಂಗು ಇದೆ, ಆಮೇಲೆ 6.5 ಎಕರೆ ದಾಳಿಂಬೆ ಈಗ ಮತ್ತೆ ಹೊಸ್ದಾಗೆ ಮಾಡಿದ್ದೀವಿ. ಈಗ ಈ ವರ್ಷ ನಾಟಿ ಮಾಡಿದ್ದೀವಿ. ಮತ್ತು 3 ಎಕರೆ ಪೇರ್ಲ ಮಾಡಿದ್ದೀವಿ. ಅದು ಈಗ 5 ವರ್ಷ ಆಯ್ತು. ಈ ಪೇರ್ಲ ಅದು ಒಳ್ಳೆ ಇಳುವರಿ ಕೊಡ್ತು, ಆದಾಯನೂ ಕೊಡ್ತಾಯಿತ್ತು, ಖರ್ಚು ಕಡಿಮೆ, ಆದಾಯ ಜಾಸ್ತಿ ಆಗ್ತಾಯಿದೆ. ಅದನ್ನು ನೋಡ್ಕೊಂಡು ನಮ್ಮೂರಲ್ಲಿ ಈಗ ಈ ವರ್ಷ 30 ಎಕರೆ ಪೇರ್ಲ ಮಾಡಿದ್ದಾರೆ. ಈಗ ನಮ್ಮ ಪೇರ್ಲ ನೋಡ್ಕೊಂಡು ಇದು ಚೆನ್ನಾಗಿದೆಯಪ್ಪ ಅಂತಂದು ಹಿಂಗೆ ಹೊಸ ಥರದ್ದು ನಾವು ಮಾಡ್ಕೊಂಡು ಅನೇಕ ರೈತರಿಗೆ ನಾವು ಮಾರ್ಗದರ್ಶನ ಕೊಡ್ಕೊಂತ ನಮ್ಮ ಇಲಾಖೆಯವರು ಬರ್ತಾ ಇದ್ದಾರೆ. ಕೃಷಿ ಇಲಾಖೆಯವರು ಮತ್ತು ತೋಟಗಾರಿಕೆ ಇಲಾಖೆಯವರು, ತರಳಬಾಳು KVK ಅವರು ಯಾವಾಗಲೂ ನಿರಂತರ ಸಂಪರ್ಕದಲ್ಲಿರ್ತಾರೆ. ನಮ್ಮನ್ನು ದಾವಣಗೆರೆ ಜಿಲ್ಲೆ ತೋಟಗಾರಿಕಾ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿದ್ದು, ಸರ್ಕಾರದಿಂದ 10 ವರ್ಷ ಅಧ್ಯಕ್ಷರಾಗಿದ್ವಿ. ಆಮೇಲೆ SFAC ಕಮಿಟಿಗೆ ತಗೊಂಡಿದ್ರು ಸ್ಟೇಟ್ ಲೆವೆಲ್ನಲ್ಲಿ. ಅಂದರೆ ನಾವು ಏನಾದ್ರು ವರದಿ ಕೊಡೋದಾದ್ರೆ ರೈತರ ಪರವಾಗಿ ಜಿಲ್ಲೆಗೊಬ್ಬರನ್ನ ಆರಿಸ್ಕೊಂತಾರೆ. ಅದರಲ್ಲಿ 3 ವರ್ಷ ನಾವು SFAC ಕಮಿಟಿಯಲ್ಲಿ ಮುಖ್ಯಮಂತ್ರಿಯವರ ಒಂದು ಇದರಲ್ಲಿ ನಾವು ಸಜೆಷನ್ ಕೊಟ್ಕೊಂತ ಬಂದ್ವಿ. ಆಮೇಲೆ ನಮ್ಮದು FPO ಅಂತ ಮಾಡಿದ್ವಿ ನಮ್ಮ ದಾವಣಗೆರೆಯಲ್ಲಿ. ನಮ್ಮ ಕರ್ನಾಟಕದಲ್ಲೇ ಮೊದಲನೇ FPO ನಮ್ಮದೇ ಹುಚ್ಚವ್ನಹಳ್ಳಿಯಲ್ಲಿ ನಮ್ಮೂರ ಪಕ್ಕ ಹುಚ್ಚವ್ನಹಳ್ಳಿಯಲ್ಲಿ ಮಾಡಿದ್ವಿ. ಅದು ಮೊದಲನೇ ಆಗಿದ್ದರಿಂದ ನಾವು ಭಾಳ ಅನೇಕ ಥರದ ಎಫರ್ಟ್ಸ್ ಮಾಡ್ಕೊಂಡು ಅದನ್ನ ಸಕ್ಸಸ್ ಮಾಡಿದ್ವಿ. 5 ವರ್ಷದ ತನಕ ಚೆನ್ನಾಗಿ ಲಾಭದಾಯಕವಾಗಿ ಮಾಡಿದ್ವಿ. ಇದು ಸುತ್ತಮುತ್ತಲು ರೈತರಿಗೆ ಭಾಳ ಅನುಕೂಲ ಆಕ್ಯಂತ ಬಂತು. ಈಗ ಅದನ್ನ ನಮಗೆ ಏಜ್ ಆಗಿದ್ದರಿಂದ ಅದನ್ನ ಬೇರೆ ಬಿಟ್ಕೊಟ್ವಿ. ಈಗ ಈ ಥರ ಅನೇಕ ಸಂಘ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ವಿ. ನಮ್ಮ ಸಮಾಜದ ಕಾರ್ಯಗಳಲ್ಲಿ ಎಲ್ಲ ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇಟ್ಕೊಂಡು ಸಮಾಜದ ಅಧ್ಯಕ್ಷರಾಗಿದ್ದೀವಿ. ಎಲ್ಲ ಕಡೆಗೂ ನಾವು ನಿರಂತರ ಇದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಲ್ಲೂ ನಾವು ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಹಿಂಗೆ ಅನೇಕ ಥರದ ಇದರಲ್ಲಿ ನಾವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಕೃಷಿಗೆ ಬರೋಕ್ಕಿಂತ ಮೊದಲು ನಿಮ್ಮ ಒಂದು ಜೀವನ ಹೇಗೆ ಇತ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಕೃಷಿಗೆ ಬರೋದಕ್ಕಿಂತ ಮುಂಚೆ ನಮಗೆ ಸಾಧಾರಣ ಕುಟುಂಬ, ನಮ್ಮದು ಸಾಮಾನ್ಯ ಕುಟುಂಬ. ಏನು ನಮಗೆ ಅನ್ನ ಬಟ್ಟಿಗೆ ಏನು ತೊಂದರೆ ಇರಲಿಲ್ಲ, ಮಾಡ್ಕೊಂತಲೇ ಬರ್ತಾಯಿದ್ವಿ. ಅದೇ ಥರನೇ ಇದ್ದು ಕೃಷಿಗೆ ಬಂದಮೇಲೆ ನಮಗೆ ಒಳ್ಳೆಯ ಆದಾಯ ಆಗ್ತಾಯಿದೆ. ಆಮೇಲೆ ಅದರಿಂದ ಆದಾಯ ಗಳಿಸಿದ ಮೇಲೆ ನ್ಯಾಷನಲ್ ಅವಾರ್ಡ್ ಲಾಸ್ಟ್ ಇಯರು ಅದ್ರ ಬಗ್ಗೆನೇ ಇದು ಮಿಲೇನಿಯರ್ ಫಾರ್ಮರ್ಸ್ ಅಂತಂದು ಅವಾರ್ಡ್ ಕೊಟ್ಟರು. ನ್ಯಾಷನಲ್ ಅವಾರ್ಡ್ ನರೇಂದ್ರ ಮೋದಿಜಿ ಅವರು ಕೇಂದ್ರ ಸರ್ಕಾರದಿಂದ ಅವಾರ್ಡ್ ಆಯಿತು. ಕಷ್ಟಪಟ್ಟು ಮಾಡಿದರೆ ಕೃಷಿಯಲ್ಲಿ ನಿಜವಾಗ್ಲೂ ಎಂದೂ ಅದರಲ್ಲಿ ಫೇಲ್ ಆಗೋಕ್ಕೆ ಸಾಧ್ಯ ಇಲ್ಲ. ನಾವು ಶ್ರಮಪಟ್ಟು ಕೆಲಸ ಮಾಡಿದರೆ ಮಾತ್ರ ಅದು ಸಕ್ಸಸ್ ಆದೇ ಆಗ್ತೀವಿ. 1 ವರ್ಷ 2 ವರ್ಷ ತೊಂದರೆ ಆಗ್ತವೆ, ಆದರೆ ನಾವು ಎದೆಗುಂದಬಾರ್ದು. ಅದನ್ನು ಮತ್ತು ಮೇಲೆ ಪ್ರಯತ್ನ ಮಾಡಲೇಬೇಕು. ಮಾಡಿದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಕೃಷಿ ಎಂದೂ ಕೈ ಬಿಡಲ್ಲ, ಭೂತಾಯಿ ನಮ್ಮನ್ನೆಂದೂ ಕೈ ಬಿಡೋದಲ್ಲ. ಈ ಒಂದು ತರಹೇವಾರು ಕೃಷಿ ಬೆಳೆಗಳಲ್ಲಿ, ಕೃಷಿ ವೈವಿಧ್ಯತೆಗಳಲ್ಲಿ ಒಳಸುರುಗಳಿಗೆ ಬಂದರೆ ರಾಸಾಯನಿಕದಿಂದ ನಿರ್ವಹಿಸ್ತಾ ಇದ್ದೀರಾ, ಇಲ್ಲ ಸಾವಯವನೇ ಕ್ರಮವನ್ನು ಉಪಯೋಗಿಸ್ಕೊಂಡು ಅಥವಾ ಈ ಕ್ರಮವನ್ನು ತಮ್ಮ ಜಮೀನಲ್ಲಿ ಅಳವಡಿಸ್ಕೊಂಡು ಮುಂದುವರಿಸ್ತಾ ಇದ್ದೀರಾ ಸರ್? ಸರ್, ನಾವು ಮೊದಲಿದ್ದಲು ರಾಸಾಯನಿಕ ಬಿಗಿನಿಂಗ್ನಲ್ಲಿ ರಾಸಾಯನಿಕ ಭಾಳ ಕಡಿಮೆ ಇತ್ತು.
ಇಳುವರಿ ಕಡಿಮೆ ಬರ್ತಾ ಇದ್ದದ್ರಿಂದ ಇಲಾಖೆಯವರೆಲ್ಲ ರಾಸಾಯನಿಕ ಉಪಯೋಗಿಸ್ರಿ ಅಂತಂದು ಅನ್ನೋ ಒಂದು ಇದ್ರ ಮೇಲೆ ರಾಸಾಯನಿಕ ಉಪಯೋಗಿಸ್ಕೊಂತ ಬಂದ್ವಿ, ರಾಸಾಯನಿಕ ಗೊಬ್ಬರಗಳನ್ನ. ಅದರಿಂದ ಇಳುವರಿ ಚೆನ್ನಾಗಿ ಬರೋಕ್ಕೆ ಶುರುವಾದವು. ಬರ್ತಾ ಬರ್ತಾ ಏನಾಯಿತು, ನಮ್ಮ ರಾಸಾಯನಿಕ ಜಾಸ್ತಿ ಉಪಯೋಗ ಮಾಡೋದ್ರಿಂದ ನಮ್ಮ ಭೂಮಿ ಚೌಳಾಗ್ತಾ ಬಂದು ನಾವು ಎಷ್ಟೇ ರಾಸಾಯನಿಕ ಕೊಟ್ಟರು ಇಳುವರಿ ಮಾತ್ರ ಅಷ್ಟೇ ಬರ್ತಾಯಿತ್ತು, ಖರ್ಚು ಜಾಸ್ತಿ ಬರ್ತಾಯಿದ್ದು. ಆಮೇಲೆ ನಾವು ಏನು ಮಾಡಿದ್ವಿ, ಇದನ್ನ ಪರಿವರ್ತನೆ ಮಾಡಲಿಕ್ಕಾಗಿ ನಮ್ಮ ದನಗಳು ಕಟ್ಕೊಂಡಿದ್ವಿ, ಗೊಬ್ಬರಗಳು ನಾವೇ ಮಾಡ್ಕೊತ ಬಂದ್ವಿ. ಎರೆಹುಳು ತೊಟ್ಟಿ ಮಾಡಿ ಎರೆಹುಳನ್ನ ಗೊಬ್ಬರನ ಅಪ್ಲೈ ಮಾಡ್ಕೊತ ಬಂದ್ವಿ. ಆಮೇಲೆ ಇತ್ತೀಚೆಗೆ ನಾವು 2003-4-5 ಇತ್ಲಾಗೆ ಜೀವಾಮೃತ, ಗೋಕೃಪಾಮೃತ ಅದನ್ನು ನಾವು ಒಳಸುರಿಯಾಗಿ ಕೊಟ್ಕೊಂತ ಬಂದ್ವಿ. ನಾವು ಈಗ ಹಾಲಿ ಒಂದು 50-60%, 60%ವರೆಗೆ ನಾವು ಸಾವಯವ ಗೊಬ್ಬರಗಳನ್ನೇ ಉಪಯೋಗಿಸ್ತೀವಿ. ಇನ್ನೊಂದು 30% ರಾಸಾಯನಿಕ ಉಪಯೋಗಿಸ್ತೀವಿ. ಅನಿವಾರ್ಯ ಸಂದರ್ಭದಲ್ಲಿ ರಾಸಾಯನಿಕ ಉಪಯೋಗಿಸ್ತಾ ಇದ್ದೀವಿ. ಈಗ ಅಡಿಕೆ ಹೇಳಿದ್ರಿ, ಆಮೇಲೆ ದಾಳಿಂಬೆ ಹೇಳಿದ್ರಿ, ಆಮೇಲೆ ಇದು ಪೇರ್ಲ ಹೇಳಿದ್ರಿ. ಇದರಲ್ಲಿ ಈಗ ತಳಿಗಳಿಗೆ ಬಂದರೆ ಅಡಿಕೆ ತಳಿ ಏನೋ ಸ್ಥಳೀಯವಾಗಿ ಸಿಗ್ತಕ್ಕಂಥ ತಳಿನ, ಆಮೇಲೆ ಈಗ ದಾಳಿಂಬೆಗೆ ಬಂದರೆ ಇದು ಯಾವ ತಳಿ, ಜೊತೆಗೆ ಈಗ ಪೇರ್ಲಲ್ಲಿ ಯಾವ ತಳಿ ಅಂತ ಸ್ವಲ್ಪ ಹೇಳಿ. ಅಡಿಕೆಯಲ್ಲಿ ನಮ್ಮ ಸ್ಥಳೀಯ ತಳಿಗಳನ್ನೇ, ಇಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಚನ್ನಗಿರಿ, ಚಿತ್ರದುರ್ಗದಲ್ಲಿ ಏನು ಬೆಳಿತೀವಲ್ಲ ಇದನ್ನೇ ತಳಿ ನಾವು ನಮಗೆ ಸಾಂಪ್ರದಾಯಿಕ. ಬೇರೆ ತಳಿ ಮಾಡಿದ್ವಿ, 3 ಎಕರೆ ಬೇರೆ ಕಡೆಯಿಂದ ಶಿವಮೊಗ್ಗದಿಂದ ತಂದು ಹಾಕಿದ್ವಿ. ಅದು ಇಡಿಮುಂಡಿಗೆ ರೋಗ ಬಿದ್ದು ಸುಮಾರು 100 ಜನ ರೈತರು ಅದು ಆ ಬೆಳೆ ಹೋಗ್ಬಿಟ್ವು. ಆ ಕಡೆ ಬೆಳೆ ಕಚ್ಚಲಿಲ್ಲ, ಆ ಬೀಜ ಸೂಟ್ ಆಗಲಿಲ್ಲ ನಮ್ಮ ನೆಲಕ್ಕೆ. ಹಂಗಾಗಿದ್ರಿಂದ ನಾವು ಸಾಂಪ್ರದಾಯಿಕವಾಗಿ ಇಲ್ಲೇ ಬೆಳೀತಕ್ಕಂಥ ಲೋಕಲ್ ಬೀಜಗಳನ್ನೇ ಉಪಯೋಗಿಸ್ತಿದ್ವಿ. ಚೆನ್ನಾಗಿ ಬರ್ತಾ ಇದೆ, ಇಳುವರಿ ಚೆನ್ನಾಗಿ ಬರ್ತಾ ಇದಾವೆ. ಆಮೇಲೆ ದಾಳಿಂಬೆ ಭಗವಾ ಅಂತಕ್ಕಂಥ ವೆರೈಟಿ ಮಾಡ್ತಾ ಇದೀವಿ. ಈಗ ಅದೇ ಒಂದು ಸ್ವಲ್ಪ ಅದೇ ಇರೋದು, ಅದು ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ತರಿಸಿ ನಾವು ಅದನ್ನೇ ಮಾಡ್ತಾ ಇದೀವಿ. ಭಗವಾ ತಳಿ ಮಾತ್ರ ಗುಜರಾತ್ನಿದ್ದಲ್ಲೇ ತರಿಸ್ತಾ ಇದೀವಿ ಅದನ್ನ ಸಸಿಗಳನ್ನ. ಆಮೇಲೆ ಪೇರ್ಲ ಇದು ಮಾತ್ರ ತೈವಾನ್ ಪಿಂಕ್ ಅಂತಂದು ಇದು ತಡಿತತೆ, ಒಳ್ಳೆ ರುಚಿಯಾದ ಹಣ್ಣು. ನಾವು ವಿಜಯವಾಡದಿಂದ ತಂದಿದ್ವಿ, ಆಂಧ್ರ ಪ್ರದೇಶ್ ವಿಜಯವಾಡ. ಅಲ್ಲಿ ಒಬ್ಬ ಒಳ್ಳೆ ದೊಡ್ಡ ಪ್ರಗತಿಪರ ರೈತರಿದ್ದಾರೆ. 50 ಎಕರೆ 60 ಎಕರೆ ಬರೀ ಇದನ್ನೇ ಸಸಿನೇ ಪೇರ್ಲ ಸಸಿ ಬೀಜೋತ್ಪಾದನೆ ಮಾಡ್ತಾ ಇದ್ದಾರೆ. ಅವರಿದ್ದಲೇ ತಗೊಂಬಂದಿದ್ವಿ. ಒಳ್ಳೆ ತಳಿ, ಯಾವುದು ಬೆರಕೆ ಇರಲಿಲ್ಲ ಅದರಲ್ಲಿ. ಚೆನ್ನಾಗಿ ಇಳುವರಿ, ಈಗ 5ನೇ ವರ್ಷ ನಮ್ದು ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಈಗ ಹಾಲಿ ಬರ್ತಾ ಇದೆ. ಏನು ಅದಕ್ಕೆ ರೋಗ ರುಜಿನ ಏನು ಕಾಣಿಸ್ಲಿಲ್ವಾ? ಕೀಟಗಳು ಇದರ ರೋಗ ರುಜಿನ ಬರ್ತಿದೆ ಕಡಿಮೆ. ವರ್ಷದಲ್ಲಿ ಒಂದು 2-3 ಸ್ಪ್ರೇ ತಗೊಳ್ತೀವಿ ಅಷ್ಟೇ. ಅದಕ್ಕೇನು ಭಾಳ ಯಥೇಚ್ಛವಾದ್ದೇನಿಲ್ಲ. ಅದಕ್ಕೆ ಸ್ವಲ್ಪ ಬಿಳಿ ಉಣ್ಣೆ, ಇದು ವೈಟ್ ಫ್ಲೈಸ್, ಇವೆರಡೇ ಅದಕ್ಕೆ ಹಾವಳಿ ಬರೋದು. ಅದಕ್ಕೆಲ್ಲ ಇದು ಮಾಡ್ತೀವಿ. ಆಮೇಲೆ ಕವರ್ ಹಾಕ್ತೀವಿ ನಾವು. ಕವರ್ ಹಾಕೋದ್ರಿಂದ ಯಾವ ಕೀಟಗಳು ಹಾನಿ ಮಾಡೋದಿಲ್ಲ. ನಮ್ಮ ಒಂದು ಪೂರ್ವಜರು ಎಲ್ಲ, ಆಮೇಲೆ ಈ ಮಧ್ಯಂತರ ಒಂದು ಸಮಯದಲ್ಲಿ ಕೂಡ ನಮಗೆ ಆಳುಗಳ ಒಂದು ಲಭ್ಯತೆ ಸ್ವಲ್ಪ ಕಡಿಮೆ ಇರೋದಕ್ಕೋಸ್ಕರ ಈ ಯಾಂತ್ರೀಕರಣಕ್ಕೆ ಎಲ್ಲ ಮಾರು ಹೋಗಿದ್ದಾರೆ ಈಗ ಕೂಡ. ಸೊ ನೀವು ಯಾವ ರೀತಿಯಿಂದ ಆಳುಗಳ ಒಂದು ನಿರ್ವಹಣೆಗೆ ಬಂದರೆ ಯಾವ ರೀತಿಯಿಂದ ಮಾಡ್ತಾ ಇದ್ದೀರಿ? ಆಳುಗಳ ನಿರ್ವಹಣೆ, ನಾವು ಕೃಷಿ ಬಂದಾಗ ಬೇಕಾದಷ್ಟು ಜನ ಆಳುಗಳು ಸಿಗ್ತಿದ್ರು. ಅವರೇ ನಮ್ಮ ಮನೆ ಹತ್ರ ಬಂದು ಕೆಲಸ ಕೊಡ್ರಿ ಅಂತ ಕೇಳ್ತಕ್ಕಂಥ ಒಂದು ಸಂದರ್ಭ ಇತ್ತು ಅವಾಗ. ಈಗ ಬರ್ತಾ 2005ರಿಂದ 2010ರಿಂದ ಅಂತೂ ಆಳುಗಳದ್ದು ಭಾಳ ಕೊರತೆ ಆಗ್ತಾ ಇದೆ. ಇತ್ತೀಚೆಗೆ 4 ವರ್ಷದಿದ್ದಂತೂ ಆಳುಗಳು ಸಿಗ್ತಾನೆ ಇಲ್ಲ. ನಾವು ಪೂರ್ತಿ ಅವ್ರ ಮನೆ ಬಾಗಿಲು ಕಾದರೂ ಬರೋದು ಕಷ್ಟ ಇದೆ. ಅವ್ರು ಕೇಳಿದಷ್ಟು ಕೂಲಿ ಕೊಡಬೇಕು. ನಮ್ಗೆ ವರ್ಕೌಟ್ ಆಗಲಿ ಬಿಡಲಿ, ಅವ್ರು ಕೇಳಿದಷ್ಟು ಕೊಟ್ಟರು ಮಾತ್ರ ಬರ್ತಾರೆ, ಇಲ್ಲದ್ರೆ ಬರೋದಿಲ್ಲ. ಅದು ಎಲ್ಲ ಗುತ್ತಿಗೆ ಕೊಡಬೇಕು, ಕೂಲಿ ಅಂತೆ ಬರೋದಿಲ್ಲ. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೊಟ್ಟರು ಮಾತ್ರ ಬರ್ತಾರೆ. ಹಿಂಗಾಗಿ ಆಳುಗಳದ್ದು ಕೊರತೆ ಇದೆ. ಈಗ ನಾವೆಲ್ಲ ಅಡಿಕೆ ಸುಲಿಯೋಕ್ಕಾಗಲಿ, ಬೆಳೆಗಳನ್ನ ಕೊಯ್ಲು ಮಾಡಲಿಕ್ಕೆ, ಮೆಕ್ಕೆಜೋಳ ಕೊಯ್ಲು ಮಾಡಲಿಕ್ಕೆ ಎಲ್ಲದಕ್ಕೂ ಯಾಂತ್ರೀಕರಣದಿಂದಲೇ ಮಾಡ್ತಾಯಿದ್ದೀವಿ. ತೂರೋದು ಪ್ರತಿಯೊಂದು. ಆಮೇಲೆ ನಮ್ಮ ಅಡಿಕೆ ಮಾತ್ರ ಪೂರ್ತಿ ಯಾಂತ್ರೀಕರಣ ಮಾಡ್ಕೊಂಡಿದ್ದೀವಿ. ಎಲ್ಲ ಬೇಯಿಸೋದು, ಒಣಗಿಸೋದು ಎಲ್ಲ ಪೂರ್ತಿ ನಾವೇ ಮಾಡ್ತಾ ಇದ್ದೀವಿ. ಆ ಪೂರ್ತಿ ಯಾಂತ್ರೀಕರಣದಿಂದಲೇ ನಿರ್ವಹಿಸ್ತಿದ್ವಿ. ಪೂರ್ತಿ ಒಣಗಿಸೋದ್ರಿಂದಲೂ ಹಿಡಿದು ಯಾಂತ್ರೀಕರಣದಿಂದಲೇ ಮಾಡ್ತೀವಿ. ಈ ಕಳೆಗಳ ಒಂದು ನಿರ್ವಹಣೆಗೆ ಬಂದರೆ ಯಾವ ರೀತಿಯಿಂದ ಸರ್? ಇದು ಮನುಷ್ಯರಿಂದ ತೆಗಿಸ್ತೀರೋ ಇಲ್ಲ ಕಳೆನಾಶಕ ಉಪಯೋಗಿಸ್ತೀರಾ? ಇಲ್ಲ, ಕಳೆಗಳು ನಿರ್ವಹಣೆ ಭಾಳ ದೊಡ್ಡ ತಲೆನೋವು ರೈತರಿಗೆ. ಆ ಕಳೆ ನಿರ್ವಹಣೆ ಮಾಡಲಿಕ್ಕೆ ಲೇಬರ್ಸ್ ಅಂತೂ ಬರೋದೇ ಇಲ್ಲ, ಯಾರೂ ಬರೋದಿಲ್ಲ, ಭಾಳ ಕಷ್ಟ. ಅದಕ್ಕೆ ನಾವು ಸಾಧ್ಯ ಆದರೆ ಚಿಕ್ಕ ಬೆಳೆಗಳಿದ್ದಾಗ ಕೈಲಿಂದಲೇ ತೆಗಿಸ್ತೀವಿ. ಅದು ಆಮೇಲೆ ಇದು ರೋಟೋವೇಟ್ರಿ ಇದು ಮಾಡ್ತೀವಿ. ಆಮೇಲೆ ಇದನ್ನು ಯಾವುದು ಮಿಷಿನ್ಗಳಿದ್ದ ಹೊಡಿತೀವಿ, ವೀಡ್ ಕಟರ್ನಿದ್ದ ನಿರ್ವಹಣೆ ಮಾಡ್ತೀವಿ. ಅನಿವಾರ್ಯ ಸಂದರ್ಭ ಇದ್ದಾಗ ಮಾತ್ರ, ಅಡಿಕೆ ಕೆಡಬೇಕಾದ್ರೆ ಮಾತ್ರ ಕಳೆನಾಶಕ ಹೊಡಿತೀವಿ. ಅದು ತಪ್ಪು, ಅದು ಹೊಡಿಕೊಡ್ದು. ಆದರೂ ಅನಿವಾರ್ಯ ಅಂಥ ಸಂದರ್ಭದಲ್ಲಿ ಮಾತ್ರ ಒಂದೊಂದು ಸರ್ತಿ ನಾವು ಉಪಯೋಗ ಮಾಡ್ತಾಯಿದ್ದೀವಿ. ಅದು ತಪ್ಪು, ಅದು ಮಾಡಲೂಬಾರ್ದು ಅನ್ನೋದು ಇದೆ. ಈಗ ಅಡಿಕೆ ಸಿಪ್ಪೆ ಏನು ನಾವು ಬಿಸಾಕಿ ಕಂಪ್ಲೀಟಾಗಿ
ರೋಡಿಗೆ ಹಾಕಿ ಎಲ್ಲ ಬೆಂಕಿ ಹಚ್ತಾರೆ ಈಗ ಸಾಮಾನ್ಯವಾಗಿ ಎಲ್ಲಿ ಹೋದ್ರು. ನಾವು ಅದನ್ನು ಪದ್ಧತಿ ಏನು ಮಾಡಿದ್ವಿ ಅಂದರೆ ಅಡಿಕೆ ಸಿಪ್ಪೆ ಬೇರೆಯವರಿಗೆ ತಂದು ನಮ್ಮ ಕಣಕ್ಕೆ ಕೆಡವ್ರಪ್ಪ, ನೀವೊಂದು 100 ರೂಪಾಯಿ ತಗೊಂಡು ಹೋಗ್ರಿ ಕೆಡವಿದ್ಕೆ ಅಂತಂದು ಹೇಳಿ ಅವ್ರು ನಮ್ದು ಅಲ್ದಲ್ಲೇ ಬೇರೆಯವ್ರದ್ದು ನಮ್ಮ ಕಣಕ್ಕೆ ತರಿಸಿ ಅದಕ್ಕೆ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ನಮ್ಮ ದನಿಂಗ್ ಗೊಬ್ಬರ, ಡಿಕಂಪೋಸರು, ಜೈವಿಕ ಗೊಬ್ಬರಗಳನ್ನೆಲ್ಲ ಹಾಕಿ ಅದನ್ನ ಡಿಕಂಪೋಸ್ ಮಾಡಿ ಅದನ್ನ ಬಳಸ್ತಾ ಇದ್ದೀವಿ. ಅದನ್ನ ನೋಡ್ಕೊಂಡು ನಮ್ಮ ಇಡೀ ಊರೇ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಯಾರೂ ಅಡಿಕೆ ಸಿಪ್ಪೆ ವೇಸ್ಟ್ ಮಾಡ್ತಾ ಇಲ್ಲ, ಅಡಿಕೆ ಅದ್ರನ್ನ ಮರು ಉಪಯೋಗ ಮಾಡ್ಕೊಂಡು ಗೊಬ್ಬರಗಳು ಮಾಡ್ಕೊಂತ ಇದ್ದಾರೆ. ಅದರಿಂದ ಎಲ್ಲರಿಗೆ ಹೆಲ್ಪ್ ಆಗ್ತಾ ಇದಾವೆ. ಈ ಮಣ್ಣಿನ ಒಂದು ನಿರ್ವಹಣೆಗೆ ಬಂದ್ರೆ ಏನು ವರ್ಷ ಇಲ್ಲ 1 ವರ್ಷ ಬಿಟ್ಟು ಇನ್ನೊಂದು ವರ್ಷಕ್ಕೆ ಮಣ್ಣು ಪರೀಕ್ಷೆ ಮಾಡೋದಾಗ್ಲಿ, ಆಮೇಲೆ ನೀರಿನ ಒಂದು ನಿರ್ವಹಣೆಗೆ ಬಂದು ನೀರು ಪರೀಕ್ಷೆ ಮಾಡೋದಾಗ್ಲಿ, ಇದು ಮಾಡಿಸ್ತಾ ಇದ್ದೀರಾ ಸರ್ ತಾವು? ನೀರು ಪರೀಕ್ಷೆ 3 ವರ್ಷಕ್ಕೆ 4 ವರ್ಷಕ್ಕೊಂದ್ಸರಿ ಮಾಡಿಸ್ತಾ ಇದ್ದೀವಿ. ಮಣ್ಣು ಪರೀಕ್ಷೆ 2 ವರ್ಷಕ್ಕೊಂದ್ಸರಿ ಮಾಡಿಸ್ತಾ ಇದ್ದೀವಿ. ನಮ್ಮ ತರಳಬಾಳು KVKನಲ್ಲೇ ಮಾಡಿಸ್ತಾ ಇದ್ದೀವಿ. ಅವ್ರ ಮಾರ್ಗದರ್ಶನ ಯಾವ್ದು ಕೊರತೆ ಇದೆ ಅನ್ನೋದು ನೋಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನಮ್ಮ ರೈತರು ಅದೊಂದು ತಪ್ಪು ಮಾಡ್ತಾ ಇದ್ದೀವಿ. ನಾವು ಮಣ್ಣು ಪರೀಕ್ಷೆ ಮಾಡ್ದಲೆ ಅದಕ್ಕೆ ಭೂಮಿಗೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ಗೊತ್ತಿಲ್ದಲೆ ಸುಮ್ಮನೆ ಒಂದು ಅಂದಾಜು ಮೇಲೆ ಕೊಡ್ತೀವಿ. ಅದರಿಂದ ಭೂಮಿ ಅನೇಕ ವಿಧದಿಂದ ತೊಂದರೆನೂ ಅನುಭವಿಸ್ತದೆ. ಅದನ್ನು ಮಣ್ಣು ಪರೀಕ್ಷೆ ಮಾಡಿ ನಾವು ರಾಸಾಯನಿಕ ಕೊಡೋದು ಭಾಳ ಒಳ್ಳೆಯದು ಅಂತ ಮಾಡ್ತಾ ಇದ್ದೀವಿ. ಈಗ ಎಲ್ಲ ಅದನ್ನು ಮಣ್ಣು ಪರೀಕ್ಷೆ ಮಾಡೇ ಗೊಬ್ಬರ ಕೊಡ್ತಾ ಇದ್ದೀವಿ. ಆಮೇಲೆ ಈಗ ಮಾಗಿ ಉಳುಮೆ ಮಾಡೋದು ಬೇರೆ ಒಂದು ಕೆಲಸಕ್ಕೆ ಎತ್ತುಗಳನ್ನ ಉಪಯೋಗಿಸ್ತೀರಾ ಇಲ್ಲ ಟ್ರ್ಯಾಕ್ಟರ್? ಎತ್ತುಗಳು ಉಪಯೋಗಿಸ್ತಾ ಇಲ್ಲ, ಬರೀ ಟ್ರ್ಯಾಕ್ಟರ್ಗಳ ಮುಖಾಂತರನೇ ಕಲ್ಟಿವೇಶನ್ ಎಲ್ಲ ಮಾಡ್ತಾ ಇದೀವಿ. ಈಗ ಎತ್ತುಗಳು ಮಾಡಲಿಕ್ಕೆ ನಮಗೆ ಭಾಳ ಆಸಕ್ತಿ ಇದೆ, ಆದರೆ ನಿರ್ವಹಣೆ ಮಾಡೋಕೆ ಆಗ್ತಾ ಇಲ್ಲ, ಲೇಬರ್ ಸಿಗ್ತಾ ಇಲ್ಲ. ಅದೇ ಬಂದಿರೋದು ಪಜಿತಿ. ಈಗ ನಮಗೇನು ಜೀವಾಮೃತ ಮಾಡಲಿಕ್ಕೆ ಮಾತ್ರ 2 ಗೀರ್ತಳಿ ಹಸುಗಳನ್ನ ಸಾಕಿದ್ದೀವಿ, ಎಮ್ಮೆ ಸಾಕಿದ್ದೀವಿ. ಅದರಿಂದ ಬಂದು ಸಗಣಿಯಿಂದ ನಾವು ಗೋಕೃಪಾಮೃತ ಆಗಲಿ ಮತ್ತು ಜೀವಾಮೃತ ಆಗಲಿ ಎಲ್ಲವನ್ನು ಮಾಡ್ತಾ ಇದ್ದೀವಿ ಈಗ ಅಲ್ಲಿ. ಆಮೇಲೆ ಈಗ ನೀರಿನ ಒಂದು ನಿರ್ವಹಣೆಗೆ ಬಂದರೆ ಯಾವ ರೀತಿಯಿಂದ ತಾವು ಡ್ರಿಪ್ ಮುಖಾಂತರನ ಇಲ್ಲ ಸ್ಪ್ರಿಂಕ್ಲರ್ ಮುಖಾಂತರನ ಹೇಗೆ ಈಗ ಸದ್ಯ ಸರ್? ಮೊದಲೆಲ್ಲ ಹಾಯಿ ನೀರು ಉಪಯೋಗಿಸ್ತಾ ಇದ್ವಿ, ಪೂರ್ತಿ ಕಾಲುವೆ ಮುಖಾಂತರ ಇಡೀ ಹೊಲಕ್ಕೆ ಹಾಯಿಸ್ತಾ ಇದ್ವಿ. ನಮ್ಮದು ತೋಟಗಳು ಜಾಸ್ತಿ ಹಾಕ್ಯಂತ ಬಂದಾಗ ನೀರಿನ ಕೊರತೆ ಆಗ್ತದೆ. ಆಮೇಲೆ ಏನು ನಾವು ಡ್ರಿಪ್ ಮಾಡಿಸಿದ್ವಿ ಎಲ್ಲ ಪ್ರತಿಯೊಂದಕ್ಕೂ. ಡ್ರಿಪ್ ಮುಖಾಂತರ ಎಷ್ಟು ಬೇಕೋ ಅಷ್ಟೇ ನಾವು ನಿರ್ವಹಣೆ ಮಾಡ್ಕೊಂತ ಬಂದಿದ್ದೀವಿ. ಇಲ್ಲದ್ರೆ ಆಗೋದಿಲ್ಲ, ನೀರು ನಿರ್ವಹಣೆ ಮಾಡೋಕ್ಕಾಗಲ್ಲ. ನಮಗೂ 3-4 ಕಿಲೋಮೀಟ್ರ್ ದೂರದಿದ್ದ 2-3 ಕಡೆ ನೀರಿನ ಸೌಲಭ್ಯ ಒದಗಿಸ್ಕೊಂಡಿದ್ದೀವಿ. ಕೆರೆಗಳು ಇದ್ದಾವೆ, ಅಲ್ಲಿ ಜಲ ಚೆನ್ನಾಗಿದ್ದ ಹತ್ರ ಬೋರ್ ಹಾಕ್ಸ್ಕೊಂಡು ಅಲ್ಲಿ ತಂದಿದ್ದೀವಿ. ಮತ್ತು ಚಾನಲ್ನಿದ್ದಲೂ ನೀರನ್ನ ಕೆಲವು ಟೈಮ್ ಎಲ್ಲ ಇದು ಮಾಡಿ 6-7 ಕಿಲೋಮೀಟ್ರ್ ದೂರದಿದ್ದ ನೀರು ತಂದು ಅದನ್ನೂ ನಿರ್ವಹಣೆ ಅನಿವಾರ್ಯ ಪ್ರಸಂಗದಲ್ಲಿ ಅದನ್ನೂ ನಿರ್ವಹಣೆ ಮಾಡ್ತಾಯಿದ್ದೀವಿ. ಹಿಂಗೆ ಒಟ್ಟು ಬೆಳೆ ಉಳಿಸ್ಕೊಳ್ಳೋಕೆ ಏನು ಪ್ರಯತ್ನ ಮಾಡಬೇಕು, ನೀರು ನಿರ್ವಹಣೆ ಮಿತವಾಗಿ ಉಪಯೋಗಿಸಿ ನಾವು ನಿರ್ವಹಣೆ ಮಾಡ್ತಾಯಿದ್ದೀವಿ. ನಾವು ಹೊರದೇಶಕ್ಕೆ ಎಲ್ಲ ಇಸ್ರೇಲು ಅಲ್ಲೆಲ್ಲ ಹೋಗಿದ್ವಲ್ಲ, ಹೋದಾಗ ನಮಗೆ ನೀರಿನ ಬಗ್ಗೆ ಭಾಳ ಇದು ಮಾಡಿಕೊಟ್ರು. ಅಲ್ಲಿ ಒಬ್ಬರು ಸೈಂಟಿಸ್ಟ್ಸ್ ಜಾನ್ ದೀರ್ ಅಂತಂದು ಒಬ್ಬ ಸೈಂಟಿಸ್ಟ್ ನಮಗೆ ಸಿಕ್ಕರು. ನಾವು ಕರ್ನಾಟಕದವರು ಅಂದ್ಕೊಟ್ಲೆ ಅವ್ರು ಹೇಳಿದರು, ನಾವು ದಾವಣಗೆರೆ ಜಿಲ್ಲೆಗೆ ಒಂದು 15 ದಿನ ಪ್ರವಾಸ ಮಾಡಿದ್ವಿ ಅಂತಂದು ಹೇಳಿದರು. ಅದೇ ನಮಗೆ ಭಾಳ ಆಶ್ಚರ್ಯ ಆಯ್ತು. ನಾವು ದಾವಣಗೆರೆ ಜಿಲ್ಲೆಯವರೇ ಅಂದಾಗ ಅವ್ರು ಹೇಳಿದರು, ನಿಮ್ಮ ಭದ್ರಾ ಕಾಲುವೆನ 83-84 ಸರ್ವೆ ಮಾಡಿದ್ವಿ. ಅದೊಂದು ಭದ್ರಾ ರಿಸರ್ವಾಯರ್ ಏನಿದೆಯಲ್ಲ, ಅದು ಒಂದರಿಂದ ನಿಮ್ಮ ಅರ್ಧ ಕರ್ನಾಟಕ ನೀರಾವರಿ ಮಾಡ್ಬೋದು. ಆದರೆ ನಿಮ್ಮಲ್ಲಿ ನಾವು ವರದಿ ಕೊಟ್ಟಿದ್ದೀವಿ, SM ಕೃಷ್ಣ ಅವ್ರದಕ್ಕಿಂತ ಮುಂಚೆ ಕೊಟ್ಟಿದ್ದೀವಿ, ಆದರೆ ಅದನ್ನ ಪ್ರತಿಷ್ಠಾಪನೆ ಮಾಡಿಲ್ಲ ಅನ್ನೋದು ಗೊತ್ತಾಯ್ತು ನಮಗೆ. ಭಾಳ ಬೇಸರ ಸಂಗತಿ. ನಿಮಗೆ ನೀರಿದೆ, ಬೆಳೆ ತೆಗೆಯೋ ವಿಧಾನ ಗೊತ್ತಿಲ್ಲ ಅಂತಂದು ಹೇಳಿದರು. ನಮ್ಗೆ ಅದು ನಿಜವಾಗ್ಲೂ ಭಾಳ ಮಾನಸಿಕ. ನೋಡ್ರಿ, ಇಷ್ಟು ನೀರಿದ್ರೂ ನಾವು ಬಳಕೆ ಮಾಡ್ಕೊಂತಿಲ್ಲ. ಅಲ್ಲಿ ಇಸ್ರೇಲ್ ಕೃಷಿಯಲ್ಲಿ ನೀರಿಲ್ಲ, ಹನಿನೂ ಬಂಗಾರನೇ. ಅವ್ರಿಗೆ ಮಣ್ಣು ಸರಿ ಇಲ್ಲ, ಲೇಬರ್ಸ್ ಇಲ್ಲೇ ಇಲ್ಲ, ಜನನೇ ಇಲ್ಲ. ಇಂಥರಲ್ಲಿ ಇಡೀ ಪ್ರಪಂಚಕ್ಕೆ ಆಧುನಿಕವಾದ ಕೃಷಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ತಂತ್ರಜ್ಞಾನ ಉಪಯೋಗಿಸಿ ಅತ್ಯಧಿಕ ಇಳುವರಿ ತೆಗಿತಾ ಇದ್ದಾರೆ. ಆದರೆ ನಮಗೆ ತಿಳಿಯೋದು ಅವರ ಒಂದು ವಿಧಾನ ಅಳವಡಿಸ್ಲಿಕ್ಕೆ ಇನ್ನೂ ಒಂದು 50 ವರ್ಷ 100 ವರ್ಷ ಬೇಕೇನೋ. ನಮ್ಮ ಸರ್ಕಾರ ಮಟ್ಟದಲ್ಲಿ ಅದ್ರ ಬಗ್ಗೆ ಯಾರೂ ತಗೊಳ್ತಾ ಇಲ್ಲ. ಅದ್ರ ಬಗ್ಗೆ ಏನು ವಿಷಯ ಪ್ರಸ್ತಾಪನೆ ಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡೋಕೆ ಮುಂದೆ ಬರ್ತಾ ಇಲ್ಲ. ಇದು ನಮಗೆ ನಿಜವಾಗ್ಲೂ ದೈವನೇ ನಮ್ಗೆ ವಿಕೋಪಕ್ಕೆ ಹೋದಂಗಿದು. ಇಸ್ರೇಲ್ ಪ್ರವಾಸ ಅಂತ ಹೇಳಿದಿರಿ ಸರ್, ಇದು ಯಾವ ರೀತಿಯಿಂದ ಜಿಲ್ಲೆಯಿಂದ ಆಯ್ಕೆ ಮಾಡ್ಕೊಂಡು ಹೋದ್ರ ಅಥವಾ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಮಾಡಿದ್ರ? ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ, ಯಾವ ರೀತಿಯಿಂದ? ಇಲ್ಲ, ಇದು ರಾಜ್ಯ ಮಟ್ಟದಲ್ಲೇ ಆಯ್ಕೆ ಮಾಡಿದ್ರು. ನಮ್ಮ ರಾಜ್ಯದಿಂದ 13 ಜನ
ಕೃಷಿಕರನ್ನ ಇಸ್ರೇಲಿಗೆ ಕಳಿಸಿದ್ರು. ಅದನ್ನೆಲ್ಲ ನೋಡ್ಕೊಂಬಂದ್ವಿ. ಆಮೇಲೆ ನಾವು ನಮ್ಮ ವೈಯಕ್ತಿಕವಾಗಿ ಬೇರೆ ಸಂಘ ಸಂಸ್ಥೆಯಿಂದ ಬೇರೆ ಕಡೆಗೆಲ್ಲ ಹೋಗಿ ಬಂದ್ವಿ. ಅಲ್ಲೂ ಚೆನ್ನಾಗಿ ನೋಡ್ಕೊಂಡು ಚೀನಾ ಮತ್ತು ಬೇರೆ ಬೇರೆ ದೇಶ ನೋಡ್ಕೊಂಬಂದಿದ್ದೀವಿ. ಎಲ್ಲ ಕಡೆಗೆ ತಂತ್ರಜ್ಞಾನ ಭಾಳ ಅತ್ಯಾಧುನಿಕ ತಂತ್ರಜ್ಞಾನ ಉಪಯೋಗಿಸಿದ್ದಾರೆ, ವೈಜ್ಞಾನಿಕ ತಂತ್ರಜ್ಞಾನ ಉಪಯೋಗಿಸಿದ್ದಾರೆ. ಅದನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಚೀನಾದಲ್ಲಂತೂ ಬೇಕಾದಷ್ಟು ಜನನೂ ಸವಲತ್ತು ಐತಿ, ಆರ್ಥಿಕವಾಗಿ ಚೆನ್ನಾಗಿದ್ದಾರೆ. ಪ್ರತಿಯೊಬ್ಬರು ಕೆಲಸ ಇಲ್ದಲೇ ಅವ್ರು ಯಾರೂ ಜೀವನ ಮಾಡಲ್ಲ. ಒಬ್ಬ ಕುರುಡಿಗೂ ಕೆಲಸ ಐತಿ, ಕಿವಿ ಕೇಳ್ದನಿಗೂ ಕೆಲಸ ಐತಿ, ಒಬ್ಬ ಕುಂಟಿಗೂ ಕೆಲಸ ಕೊಟ್ಟಿದ್ದಾರೆ. ಅಷ್ಟು ಅಳವಡಿಸ್ಕೊಂಡು ಇವತ್ತು ಪ್ರಪಂಚದಲ್ಲಿ ಅತ್ಯುನ್ನತವಾದ ಒಂದು ಸ್ಥಾನ ಗಳಿಸಿದ್ದಾರೆ ಅವರು. ಯಾವುದೇ ಒಂದು ಪ್ರಾಡಕ್ಟು ತಯಾರು ಮಾಡೋದ್ರಲ್ಲಿ ನಮ್ಮಲ್ಲಿ ಜನ ಇದ್ದೀವಿ, ಎಲ್ಲದೂ ಇದ್ದು ಸಂಪನ್ಮೂಲ ಇದೆ, ಎಲ್ಲ ಇದೆ. ಅದ್ರ ಬಳಕೆ ಮಾಡ್ಕೊತಕ್ಕಂಥ ವಿಧಾನ ನಮ್ಮಲ್ಲಿಲ್ಲ. ಇದು ನಿಜವಾಗ್ಲೂ ನಮ್ಮ ರಾಜಕೀಯದವರು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಇದು ಈಗ ತಮ್ಮ ಒಂದು ಕೃಷಿಯಲ್ಲಿ ಸಾಧನೆ ಮಾಡಿದ್ದಕ್ಕೆ ಜಿಲ್ಲಾ ಮಟ್ಟದ್ದು, ತಾಲೂಕಾ ಮಟ್ಟದ್ದು, ರಾಜ್ಯ ಮಟ್ಟದ್ದು ಮತ್ತು ರಾಷ್ಟ್ರೀಯ ಮಟ್ಟದ್ದು ಒಂದು ಪ್ರಶಸ್ತಿ ಕೂಡ ತಮಗೆ ಲಭಿಸಿದೆ ಅಲ್ವಾ ಸರ್? ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ತಾಲೂಕಿಂದ ನಮಗೆ ಮೊದಲು ಇಲ್ಲೇ ಸ್ಥಳೀಯವಾಗಿ ತಾಲೂಕಿನಲ್ಲಿ ಪ್ರಶಸ್ತಿಗಳು ಬಂದು ನಮ್ಮ ದಾವಣಗೆರೆ ತಾಲೂಕು. ಆಮೇಲೆ ಜಿಲ್ಲಾ ಪ್ರಶಸ್ತಿ ಅರಿಶಿನ ಬೆಳೆಯೋದ್ರಿಂದ ಹಿಡಿದು ಕೆಂಪು ಬಾಳೆ ಬೆಳೆಯೋದ್ರಿಂದ ಹಿಡಿದು ಪ್ರತಿಯೊಂದು ಒಂದೊಂದು ಬೆಳೆ ಬೆಳೆದಾಗ್ಲೂ ಇಲಾಖೆಯವರು ಬರ್ತಿದ್ರು, ಅದನ್ನ ಗುರುತಿಸಿದ್ರು. ಅದು ಅತ್ಯಧಿಕ ಇಳುವರಿ ತೆಗೆದು ನೋಡಿ ಅದು ಪ್ರಶಸ್ತಿಗೆ ನಾವು ಭಾಜನ ಮಾಡಿಕೊಳ್ತಿದ್ರು. ಆಮೇಲೆ ಜಿಲ್ಲಾ ಪ್ರಶಸ್ತಿಗಳು ಬಂದು, ಜಿಲ್ಲಾ ಕೃಷಿಕ ಪ್ರಶಸ್ತಿ ಬಂತು. ಆಮೇಲೆ ರಾಜ್ಯ ಮಟ್ಟದ ಪ್ರಶಸ್ತಿ ಬಂದು, ಆಮೇಲೆ ಎಲ್ಲ ಯೂನಿವರ್ಸಿಟಿಯರು ಪ್ರಶಸ್ತಿಗಳು ಕೊಟ್ಟಿದ್ದಾರೆ ನಮಗೆ. ಕರ್ನಾಟಕ ಯೂನಿವರ್ಸಿಟಿಯರಾಗಲಿ, ಬೆಂಗಳೂರು ಯೂನಿವರ್ಸಿಟಿಯರಾಗಲಿ, ರಾಯಚೂರು ಯೂನಿವರ್ಸಿಟಿ, ಬಾಗಲಕೋಟೆ 4 ಯೂನಿವರ್ಸಿಟಿಯರು ಸೇರಿ ನಮಗೆ ಪ್ರಶಸ್ತಿಗಳನ್ನ ಲಭಿಸಿದ್ರು. ಆಮೇಲೆ ರಾಜ್ಯ ಕೃಷಿ ಪಂಡಿತ ಪ್ರಶಸ್ತಿ 17ರಲ್ಲಿ ನಮಗೆ ಲಭಿಸ್ತು. ಆಮೇಲೆ ಆಲ್ ಇಂಡಿಯಾ ಲೆವೆಲ್ನಾಗೆ ಸ್ಟೇಟ್ ಬೆಸ್ಟ್ ಫಾರ್ಮರ್ ಅಂತಂದು ಒಂದು ಇದರಿಂದ ಹೈದರಾಬಾದ್ನಲ್ಲಿ ಸಿಕ್ತು. ಆಮೇಲೆ ಲಾಸ್ಟ್ ಇಯರ್ 23 ಡಿಸೆಂಬರ್ನಲ್ಲಿ ನ್ಯಾಷನಲ್ ಅವಾರ್ಡ್ ಆಯ್ತು ನಮಗೆ. ಮೋದಿಜಿ ಅವರ ಒಂದು ಕನಸಿನ ಒಂದು ಪ್ರಶಸ್ತಿ ಅದು. ಅದನ್ನು ಅವಾರ್ಡ್ ಆಯಿತು. ಮಿಲಿಯನಿಯರ್ ಫಾರ್ಮರ್ ಆಫ್ ಇಂಡಿಯಾ ಅಂತಂದು ಅದನ್ನು ಪ್ರಶಸ್ತಿಗೆ ಭಾಜನರಾದ್ವಿ. ಇದು ರಾಜ್ಯದಿಂದ ನಿಮ್ಮೊಬ್ಬರನ್ನೇ ಆಯ್ಕೆ ಮಾಡಿದ್ರೆ ಹೇಗೆ ಸರ್? ಇದು ಇಲ್ಲ, 12 ಜನ ರಾಜ್ಯ ಮಟ್ಟದಿಂದ 12 ಜನ ಆಯ್ಕೆ ಮಾಡಿದ್ರು. ಕರ್ನಾಟಕದಿಂದ 2 ಮಾಡ್ಕೊಂಡ ನಾವು ಒಬ್ರು ಅದರಲ್ಲಿ ಆಯ್ಕೆ ಆಗಿದ್ವಿ. ಇದು ಎಷ್ಟು ಸರ್? ಇದು ಯಾವ ಒಂದು ಸಾಧನೆ ನೋಡ್ಕೊಂಡ್ಬಿಟ್ಟು ಈಗ ಅರಿಶಿಣಕ್ಕಂತ ಹೇಳಿದ್ರಿ, ಆಮೇಲೆ ಕೃಷಿ ಪಂಡಿತ ಪ್ರಶಸ್ತಿಗೂ ಇದು ಅಂತಂದ್ರೆ ನಿಮ್ಮ ಒಂದು ಸಾಧನೆಗೆ ಕೃಷಿ ಪಂಡಿತ ಪ್ರಶಸ್ತಿ ಲಭಿಸ್ತು. ಇದು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬರಬೇಕಾದ್ರೆ ಏನು ಸಾಧನೆ ಅವರು ಗಣನೆಗೆ ತೆಗೆದುಕೊಂಡ್ರು ಸರ್? ಇದು ಏನಂದ್ರೆ ವ್ಯವಸಾಯದಲ್ಲೂ ಅತ್ಯಧಿಕ ಉತ್ಪಾದನೆ ಮಾಡ್ಬೋದು, ಲಾಭ ಗಳಿಸಬಹುದು ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಹೆಂಗೆ ಆರ್ಥಿಕವಾಗಿ ಎಷ್ಟು ಸಂಪನ್ಮೂಲ ಒದಗಿಸಿದಾವೆ, ಲಾಭ ಆಗಿದೆ ಅನ್ನೋದನ್ನ ನಮ್ಮ KVK ಅವರು ಅವರೆಲ್ಲ ವರದಿ ಕೊಡ್ತಿದ್ರು ರಾಜ್ಯ ಸರ್ಕಾರಕ್ಕೆ. ನಮ್ಮ ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು ಅದನ್ನು ಪರಿಗಣಿಸಿ ಇದರಲ್ಲೂ ಚೆನ್ನಾಗಿ ದುಡಿಬೋದು. ರೈತ ಅದನ್ನು ಎದೆಗೊಂದದ್ದು ಬೇಕಲ್ಲ, ಇದರಲ್ಲೂ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡಿಬೋದು ಅಂತಕ್ಕಂಥ ಒಂದು ಸಾಧನೆ ಗುರುತಿಸಿ ನಮಗೆ ಎಲ್ಲ ಕೃಷಿ ಪ್ರತಿಯೊಂದು ತೋಟಗಾರಿಕೆ ಮತ್ತು ಕೃಷಿ ಎರಡನ್ನೂ ಪರಿಗಣನೆ ಮಾಡಿ ಈ ಪ್ರಶಸ್ತಿಯನ್ನು ಕೊಡಿಸಿದ್ರು. ಮತ್ತೆ ಈಗ ಮುಂದಿನ ಯೋಜನೆಗಳ ಬಗ್ಗೆ, ಯಾಕಂದ್ರೆ ತಾವು ಪ್ರಗತಿಪರ ರೈತರು ಮತ್ತೆ ಪ್ರಗತಿಪರ ಚಿಂತಕರು ಕೂಡ, ಅಂದ್ರೆ ಏನು ಹೊಸದಾಗಿ ಮಾಡ್ತಾ ಇರಬೇಕು ಅಲ್ಲ, ಒಟ್ಟಾರೆ ಒಂದು ಅದರಿಂದ ವರಮಾನ ಸಿಗಬೇಕು. ನಮಗೆ ಒಂದು ತಿಂಗಳು ಕೂಡ ಯಾವುದೇ ರೀತಿಯಿಂದ ವರಮಾನ ಇಲ್ಲದೆ ಇರಬಾರ್ದು. ಆ ರೀತಿಯಿಂದ ಸತತವಾಗಿ ಏನು ಹೇಳ್ತೀವಿ ನಾವು, ಸುಸ್ಥಿರವಾಗಿ ವರಮಾನಕ್ಕೆ ಬರಬೇಕು ನಮ್ಮ ರೈತರಿಗೆ. ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೂ ಹೇಳಿದ್ದೀರಾ, ಮತ್ತೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತರು ಕೂಡ ನೀವು ಏನು ಮಾಡಿರುವಂಥ ಒಂದು ಸಾಧನೆಯನ್ನು ಅವರು ಅಳವಡಿಸ್ಕೊಂಡು ಅವರು ಕೂಡ ಒಳ್ಳೆಯ ಒಂದು ಜೀವನ ಸಾಗಿಸ್ತಾ ಇದ್ದಾರೆ. ಮುಂದಿನ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ರೈತ ಆದವರು ಒಂದೇ ಬೆಳೆ ನೆಚ್ಕೊಂಡು ಜೀವನ ಮಾಡೋದು ಭಾಳ ಕಷ್ಟ. ಯಾಕಂದರೆ ಒಂದು ಬೆಳೆಯಲ್ಲಿ ಒಂದು ಸರ್ತಿ ನಷ್ಟ ಆಗ್ಬೋದು, ಒಂದು ಸರ್ತಿ ಸರಿ ಆಗ್ಬೋದು. ಒಂದು ಬೆಳೆ ಆಗಬಾರ್ದು, ಬಹು ಬೆಳೆ ಯೋಜನೆಗಳನ್ನ ತಗೊಳ್ಬೇಕು. ಅದೇ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದೇ ಬೆಳೆಗೆ ನಾವು ಅಂಟಿಕೊಳ್ದಲೆ ಕೃಷಿಯಲ್ಲಿಯೂ ಇರಬೇಕು, ಮತ್ತು ಹಣ್ಣಿನ ಬೆಳೆಗಳನ್ನೂ ಮಾಡಬೇಕು, ಹಾರ್ಟಿಕಲ್ಚರ್ ಕ್ರಾಪ್ಸು ಮಾಡಬೇಕು,
ಬೇರೆ ಬೇರೆ ಸೀಸನ್ಗಳಲ್ಲಿ ಒಂದೊಂದು ಸೀಸನ್ನಲ್ಲಿ ಒಂದೊಂದು ಉತ್ಪಾದನೆ ನಮಗೆ ಹಣ ಬರ್ತಿರ್ತಕ್ಕಂಥ ಒಂದು ಬೆಳೆಗಳನ್ನ ಬೆಳೆದ್ರೂ ಮಾತ್ರ ರೈತರಿಗೆ ಅನುಕೂಲ ಆಗ್ತದೆ. ಒಂದು ಬೆಳೆ ನೆಚ್ಕೊಂಡು ಜೀವನ ಮಾಡಬಾರ್ದು ಅಂತಕ್ಕಂಥದ್ದು ನಮಗೆ ನಾವು ನೋಡಿರ್ತಕ್ಕಂಥ ಒಂದು ಇದು ಅನುಭವ. ಈಗ ನಾವು ಈಗ ಪೇರ್ಲ ಮಾಡ್ತಾ ಇದ್ದೀವಿ, ದಾಳಿಂಬೆ ಮಾಡ್ತೀವಿ, ಕಾಳುಮೆಣಸಿತ್ತು, ಈಗ ಬೇರೆ ಜಾಯ್ಕಾಯಿ ಅಂತಂದು ಈಗ ಒಂದು 5 ಎಕರೆಗೆ ಅದನ್ನ ಈಗ ಒಂದು ಸ್ವಲ್ಪ ಹಾಕಿದ್ದೀವಿ, ಒಂದು 100 ಗಿಡ ಈಗ ಇಳುವರಿ ಬರೋಕ್ಕೆ ಶುರುವಾಗಿದೆ. ಅದನ್ನು ನೋಡ್ಕೊಂಡು ಈಗ ಅಂತರ ಬೆಳೆಗಳು ಅಂತಂದು ಜಾಯ್ಕಾಯಿ ಗಿಡ ಹಾಕ್ತಾ ಇದ್ದೀವಿ. ಈ ಥರ ಅಡಿಕೆ ಅಂತರ ಬೆಳೆಗಳು ಈ ಥರ ಅಂತರ ಬೆಳೆಗಳನ್ನ ಮಾಡಿದ್ರಿಂದ ನಮಗೆ ಅದೇ ಭೂಮಿ, ಅದೇ ನೀರು ಮತ್ತು ಸ್ವಲ್ಪ ಜಾಸ್ತಿ ನಾವು ಸಾವಯವ ಗೊಬ್ಬರಗಳು ಕೊಡೋದ್ರಿಂದ ಒಂದೇ ಭೂಮಿಯಲ್ಲಿ ಒಂದಕ್ಕಿಂತ ಹೆಚ್ಚು ಬೆಳೆ ತೆಗಿಬೋದು ಅನ್ನೋದು ನಮ್ಮ ದೃಷ್ಟಿ ಇದೆ. ನಿಮ್ಮ ಒಂದು 10ನೇ ಗ್ರಾಮ ಪಕ್ಕದ ಒಂದು ಮಾಯಕೊಂಡಹಳ್ಳಿ ಪಟ್ಟಣ ಅಂತ ಹೇಳ್ಬೋದಲ್ಲ ಸರ್, ಹತ್ರ ಇದೆ. ಸೊ ಹಾಗಾಗಿ ತಮಗೆ ಊರಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು, ಇಲ್ಲ ಮಕ್ಕಳಿಗೆ ಸ್ಕೂಲ್ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಜೊತೆಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲನೂ ಚೆನ್ನಾಗಿದೆ ಸರ್ ಊರಲ್ಲಿ? ಪರವಾಗಿಲ್ಲ. ಇದ್ದದ್ರಲ್ಲಿ ನಮ್ಮಲ್ಲಿ ಸ್ವಲ್ಪ ಎಲ್ಲ ನಾವು ರಾಜಕೀಯದ ಮುಖಂಡರುಗಳಿಗೆ ಮೇಲೆ ಬೆನ್ನತ್ತಿ ಮಾಡಿಸ್ತಾ ಇದ್ದೀವಿ. ಈಗ 2 ವರ್ಷದಿಂದ ರಸ್ತೆಗಳು ಕೆಟ್ಟಿದ್ದಾವೆ, ಅದ್ರ ಬಗ್ಗೆ ಯಾರೂ ಇದು ಮಾಡ್ತಾ ಇಲ್ಲ. ನೀರಿನ ವ್ಯವಸ್ಥೆನೂ ಸರಿಯಾದ ನಿರ್ವಹಣೆ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಯಾರೂ ಈಗಿನ ನಮ್ಮ ಶಾಸಕರು ಆಗಲಿ ಅವರು ಒತ್ತಾಯ ಮಾಡ್ತಾರೆ, ಆದರೆ ಏನೂ ಮಾಡ್ತಾ ಇಲ್ಲ, ಕೆಲಸಗಳು ಮಾಡ್ತಾ ಇಲ್ಲ. ಹಿಂಗಾಗಿದ್ದಾವೆ. ನಮ್ಮ ಸ್ಕೂಲು ಎಲ್ಲ ಗೌರ್ಮೆಂಟ್ ಶಾಲೆಗಳು ಜನ ಕಡಿಮೆ ಇದ್ದರೂ ನಮ್ಮ ಚಿಕ್ಕೂರು ನಮ್ಮದು, ಆದರೂ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಪಾಠಗಳು ಮಾಡ್ತಾಯಿದ್ದಾರೆ. ನಾವು ಅಲ್ಲೆಲ್ಲ ಹೋಗಿ ಅವ್ರಿಗೆ ಹುಡುಗರಿಗೆ ಪ್ರೋತ್ಸಾಹ ಕೊಡ್ತೀವಿ, ಪ್ರೈಸ್ಗಳು ಕೊಡ್ತೀವಿ, ನಮ್ಮ ವೈಯಕ್ತಿಕ ಪ್ರೈಸ್ಗಳು ಕೊಟ್ಟು ಅವ್ರನ್ನ ಉತ್ತೇಜನ ಮಾಡ್ತೀವಿ. ಇಲ್ಲಿ ಅಕ್ಕಪಕ್ಕದ ಮಾಯ್ಕೊಂಡಾಗಲಿ ಅಲ್ಲೂ ನಮಗೆಲ್ಲ ಕರೆದು ಸನ್ಮಾನ ಮಾಡ್ತಾರೆ. ಪ್ರತಿಯೊಂದು ಒಂದು ಯಾವುದಾದ್ರೂ ಫಂಕ್ಷನ್ಗಳಲ್ಲೆಲ್ಲ ಪ್ರತಿಯೊಬ್ಬರೂ ಇಟ್ಕೊಂಡು ಮಾಡ್ತಾರೆ. ಗುರ್ಸ್ಕೊಂಡಿದ್ದೀವಿ ಒಟ್ಟು ಎಲ್ಲ ಕಡೆಗೆ. ಜೊತೆಗೆ ಈಗ ಮಾರುಕಟ್ಟೆಯ ಒಂದು ವ್ಯವಸ್ಥೆಗೆ ಬಂದರೆ ನಿಮಗೆ ಏನು ಅದರಲ್ಲಿ ಕಷ್ಟ ಅನಿಸಿದೆ ಸರ್, ತಮ್ಮ ಒಂದು ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವ್ಯವಸ್ಥೆಗೆ ಬಂದರೆ? ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಬಂದರೆ ನಮ್ಮ APMCಗಳಲ್ಲಿ ಸರಿಯಾದ ರೇಟ್ ಸಿಗ್ತಾ ಇಲ್ಲ ನಮಗೆ. ರೈತರು ನಾವು ಏನು ಬೆಳಿತೀವಲ್ಲ ವೈಜ್ಞಾನಿಕ ಬೆಲೆ ನಮಗೆ ಸಿಗ್ತಾ ಇಲ್ಲ. ನಾವು ಏನು ಅಲ್ಲಿ ಹೋಗಿ ಕೊಟ್ಟರೆ ಅವರೇ ಬೆಲೆ ಕಟ್ಬೇಕು ನಮ್ಮ ಬೆಳೆಗಳಿಗೆ. ನಾವು ಇಂಥ ಬೆಳೆ ಇದು ಇಷ್ಟೈತಪ್ಪ, ನಮ್ಮದು ಖರ್ಚು ಇಷ್ಟಾಗೈತಿ, ಇದ್ರ ಮ್ಯಾಗೆ ಲಾಭ ಇಟ್ಟು ಮಾರಾಟ ಮಾಡಿರಿ ಅಂದರೆ ಯಾರೂ ಮಾರಾಟ ಮಾಡೋಕ್ಕೆ ತಯಾರಿಲ್ಲ. ಅವರು ಕೇಳಿದ ರೇಟಿಗೆ ಕೊಟ್ಟು ಬರ್ತಕ್ಕಂಥ ಒಂದು ವ್ಯವಸ್ಥೆ ಇದು ದುರಂತ ನಮ್ಮ ರೈತರಿಗೆ. ಇದನ್ನು ಒಂದು ಏನು ನಮ್ಮ ಮೊದಲಿದ್ದಲೂ ನಮ್ಮ ರೈತರು ಒಕ್ಕೊರ್ಲಿದ್ದ ಕೂಗ್ತಾ ಇದ್ದಾರೆ, ಅದನ್ನ ಒಂದು ವೈಜ್ಞಾನಿಕ ಬೆಲೆ ದೃಢೀಕರಣ ಮಾಡಿರಿ ಅಂತಂದು ಇವತ್ತಿನವರೆಗೆ ಮಾಡೋಕ್ಕಾಗ್ತಾ ಇಲ್ಲ. ಅದು ಯಾಕೆ ರೈತರನ್ನ ಪರಿಗಣಿಸ್ತಾರೆ, ಇದು ಯಾವ ರೀತಿ ರೈತರನ್ನ ಈ ಮಟ್ಟದಲ್ಲಿ ಪರಿಗಣಿಸ್ತಾರೆ ಅನ್ನೋದು ನಮಗೂ ಅರ್ಥ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಒಂದು ಸಂಘಟನೆ ಮೂಲಕ ಅಥವಾ ಸಂಘ ಸಂಸ್ಥೆಗಳ ಮೂಲಕ ಯಾಕೆ ಇದು ಪ್ರಸ್ತಾವನೆ ಕೇಂದ್ರ ಸರ್ಕಾರವರೆಗೆ ಪ್ರಸ್ತಾವನೆ ಸಲ್ಲಿಸಬಹುದಾಗಿತ್ತು ಅನಿಸುತ್ತೆ ಸರ್? ಎಲ್ಲ ಪ್ರಸ್ತಾವನೆನೂ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ರೈತ ಸಂಘಗಳು ಹೋರಾಟ ಮಾಡಿದ್ದಾರೆ, ರೈತರು ಹೋರಾಟ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ರು. ಇದಕ್ಕೆ ಯಾರು ಅದಕ್ಕೆ ಪರಿಹಾರ ಕಂಡುಹಿಡಿಯೋಕ್ಕೆ ತಯಾರಿಲ್ಲ. ಯಾರು ಅದಕ್ಕೆ ಸುಮ್ಮನೆ ತಾತ್ಕಾಲಿಕ ಆಯ್ತು ಮಾಡ್ತೀವಿ ಅಂತಾರೆ, ಯಾರೂ ಮಾಡೋದಿಲ್ಲ. ನಮ್ಮ ರಾಜಕೀಯದ ಮುಖಂಡರು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಾಯಿತು, ಆದರೆ ಅವ್ರು ಯಾವ ಕಾರಣಕ್ಕೂ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇಬ್ಬರೂ ಮಾಡ್ತಾ ಇಲ್ಲ. ರೈತರಿಗೆ ಒಂದು ವೈಜ್ಞಾನಿಕ ಬೆಳೆ ದೃಢೀಕರಣ ಮಾಡೋಕ್ಕೆ ಯಾರೂ ತಯಾರಾಗ್ತಾ ಇಲ್ಲ. ಅದು ದೊಡ್ಡ ಒಂದು ನಮಗೆ ಹಿನ್ನಡೆ ಆಗಿರೋದು. ನಾವು ಇಲ್ಲಿ ಲೋಕಲ್ಲಾಗೆ ನಾವೇ APMC ಮಾರ್ಕೆಟಿಗೆ ಒಯ್ಯೋದು ಬಿಟ್ಟು ಇಲ್ಲೇ ನಮ್ಮ ಈಗ ಪೇರ್ಲ ಮಾರ್ತೀವಿ, ದಾಳಿಂಬೆ ಮಾಡ್ತೀವಿ, ಬೇರೆ ಕಡೆಯವ್ರು ಬರ್ತಾರೆ, ಇಲ್ಲೇ ನಮ್ಮ ಹೊಲದಲ್ಲೇ ಒಂದು ಬೆಲೆ ನಿಗದಿ ಮಾಡ್ತೀವಿ. ಆ ಬೆಲೆ ನಿಗದಿ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಹಂಗಾಗಿ ನಮಗೆ ಪರವಾಗಿಲ್ಲ, ಏನು ತೊಂದರೆ ಆಗ್ದಂಗೆ ನಾವು ಇದು ಮಾಡ್ತೀವಿ. ಇನ್ನು ಬೇಳೆ ತರಕಾರಿ ಅವೆಲ್ಲ ನಮ್ಮ ರೈತರಿಗೆ ಭಾಳ ದೊಡ್ಡ ದುರಂತ. ಇದರಲ್ಲಿ ಭಾಳ ತೊಂದರೆ. ಅವ್ರು ಕೇಳಿದ ರೇಟಿಗೆ ಕೊಟ್ಟು ಬರಬೇಕು. ಒಂದು ತಿಪ್ಪಿಗೆ ಸುರಿದು ಬರ್ತಕ್ಕಂಥ ಪ್ರಸಂಗಗಳು ಅನೇಕ ಇದ್ದಾವೆ. ಅವನ್ನೆಲ್ಲ ಸುಧಾರಿಸ್ಕೊಂಡ್ರು ಮತ್ತು ನಾವು ಬೆಳೀತಾ ಇದೀವಲ್ಲ, ಇದು ದೇಶಕ್ಕೆ ಅನ್ನ ನೀಡ್ತಾ ಇದೀವಲ್ಲ, ಇದು ನಿಜವಾಗ್ಲೂ ಇದನ್ನ ಗುರ್ತಿಸ್ಬೇಕ್ರಿ. ಎಲ್ಲರೂ ಪ್ರತಿಯೊಬ್ಬರು ಗುರ್ತಿಸ್ಬೇಕು. ನಾವು ತಿಪ್ಪಿಗೆ ಸುರಿದು ಬಂದರೂ ಮತ್ತು ಬೆಳಗ್ಗೆ ಜನಗಳಿಗೆ ಅನ್ನ ನೀಡೋಕ್ಕೆ ಮತ್ತು ಶ್ರಮಿಸ್ತಾ ಇದ್ದೀವಿ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಸರ್ಕಾರ ಮತ್ತು ಜನಗಳು ಎಲ್ಲ ಅರ್ಥ ಮಾಡ್ಕೊಂಡು ರೈತರಿಗೆ
ಒಂದು ಪ್ರೋತ್ಸಾಹ ಕೊಟ್ಟರು ಮಾತ್ರ ಸಾಧ್ಯ ಐತ್ರಿ ಇದು. ಕೃಷಿ ಜಮೀನಿಂದ ಕೃಷಿ ಉತ್ಪನ್ನಗಳನ್ನು ಸಾಗಾಟ ಮಾಡೋದಕ್ಕೆ ನಿಮ್ಮ ಗ್ರಾಮದಲ್ಲಿ ರಸ್ತೆಗಳು ಇದಾವ ಸರ್? ಇಲ್ಲಿ ನಮ್ಮದು ಭಾಳ ಇಂಟೀರಿಯರ್ ಇಲ್ಲ, 1 ಕಿಲೋಮೀಟ್ರು ಅಷ್ಟೇ ನಾವು ಮೇನ್ ರೋಡ್ಗೆ ಹೋಗೋದು. ಇದು ಅಲ್ಲಿಗೂ ಈಗ 8 ವರ್ಷದ ಕೆಳಗೆ ಮಾಡ್ತಕ್ಕಂಥ ರೋಡ್ ಎಲ್ಲ ಹಾಳಾಗಿದೆ. ಈ ರೋಡ್ಗಳು ಎಲ್ಲ ಕಚ್ಚಾಗಿದ್ದಾವೆ, ಎಲ್ಲ ಗುಂಡಿ ಬಿದ್ದಿದ್ದಾವೆ. ಅವನ್ನ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಯಾರು ಬರ್ತಾ ಇಲ್ಲ, ಮಾಡ್ತಾ ಇಲ್ಲ. ಎಲ್ಲ ಗ್ರಾಮಗಳಲ್ಲೂ ಅದೇ ರೀತಿಯೇ ಆಗಿದ್ದಾವೆ. ಸಾಗಾಣಿಕೆ ಮಾಡಲಿಕ್ಕೆ ಸರಿಯಾದ ರಸ್ತೆಗಳು ಇಲ್ಲ, ಈಗ ಹಾಲಿ ಇಲ್ಲ. ನಮ್ಮ ಓನ್ ವೆಹಿಕಲ್ನಲ್ಲೇ ನಾವು ಮಾರ್ಕೆಟ್ಗೆ ಒಯ್ಬೇಕು, ಮಾರಾಟ ಮಾಡಬೇಕು. ಯಾವ ಸರ್ಕಾರದಿಂದ ಯಾವುದು ವೆಹಿಕಲ್ಸ್ಗಳಾಗಲಿ ಇನ್ನೊಂದಾಗಲಿ ಲಭ್ಯ ಇಲ್ಲ ನಮಗೆ. ಆಮೇಲೆ ಊರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ಕೃಷಿ ಪತ್ತಿನ ಸಹಕಾರ ಸಂಘ ಇದೆಯಾ ಸರ್? ಇಲ್ಲ, ನಮ್ಮೂರು ಚಿಕ್ಕ ಗ್ರಾಮ ಆಗಿರೋದ್ರಿಂದ ಹಾಲು ಉತ್ಪಾದನೆ ಮಾಡ್ತೀವಿ. ಇಲ್ಲೇ ಪಕ್ಕದಲ್ಲಿ ಹುಚ್ಚವನಹಳ್ಳಿ ಅಂತ ಇದೆ, ಮಾಯ್ಕೊಂಡೆ ಇದೆ, ಅಲ್ಲಿಗೆ ತಗೊಂಡೋಗಿ ಇದು ಮಾಡ್ತಾರೆ. ಒಂದು ವೆಹಿಕಲ್ ಬರ್ತದೆ ಬಂದರೂ ಇಲ್ಲಿ ಜಾಸ್ತಿ ಶೇಖರಣೆ ಆಗೋದ್ರಿಂದ ಪಕ್ಕದೂರಿಗೆ ಹೋಗಿ ಕೊಡ್ತಾ ಇದ್ದೀವಿ. ಇಲ್ಲಿ ಒಂದು 40 ಲೀಟ್ರ್ 50 ಲೀಟ್ರ್ವರೆಗೆ ನಮ್ಮೂರಿನಿಂದಲೇ ಒಂದು 100 ಲೀಟ್ರ್ ಆಗ್ತಾಯಿದೆ. ಈಗ ಮಾಡ್ತೀವಿ ಅಂತ ಬರ್ತಾ ಇದ್ದಾರೆ ಈಗ. ಈಗ ಇದ್ರ ಜೊತೆಗೆ ತಾವು ನಾಟಿ ಹಸುಗಳು ಕೂಡ ಸಾಕ್ತಾ ಇದ್ದೀರಾ? ಎಮ್ಮೆ ಮತ್ತೆ ಹಸುಗಳು ಇದು ಕೇವಲ ಮನೆಗೋಸ್ಕರನಾ ಇಲ್ಲ ಈ ಗೊಬ್ಬರ ಇದು ಈಗೇನು ಹೊಲಗಳಿಗೆ ಹೇಳಿದ್ರೆ ತಾವು ಜೀವಾಮೃತ ಮಾಡೋದಾಗ್ಲಿ ಬೇರೆ ಒಂದು ಸಾವಯವ ಕ್ರಮದ ಪದ್ಧತಿಗಳನ್ನು ಮಾಡೋದಾಗಲಿ ಇದಕ್ಕೋಸ್ಕರ ಅಂತ ಹೇಳಿ ಸರ್? ಹೌದು, ನಾವು ಮೇನ್ ಉದ್ದೇಶ ನಾವು ಚೆನ್ನಾಗಿರ್ಬೇಕು, ಮನೆಯಲ್ಲಿ ಹಾಲು ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಊಟ ಮಾಡಬೇಕು, ಮತ್ತು ನಮ್ಮ ಭೂಮಿನೂ ಚೆನ್ನಾಗಿ ಪೋಷಕಾಂಶಯುಕ್ತವಾದ ಭೂಮಿ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಅದನ್ನ ಜೀವಾಮೃತ ಮಾಡ್ತೀವಿ, ಗೊಬ್ಬರ ತಯಾರು ಮಾಡ್ತೀವಿ, ಬೇರೆ ಎಲ್ಲವಕ್ಕೂ ಮಿಕ್ಸ್ ಮಾಡಿ ಮಲ್ಚಿಂಗ್ ಮಾಡ್ತೀವಿ. ನಾವು ಬರೀ ಒಂದು ಉದ್ದೇಶ, ನಾವು ಉಳಿಬೇಕು, ನಮ್ಮ ಭೂಮಿನೂ ಉಳಿಬೇಕು, ಅದಕ್ಕಾಗಿಲೇ ಸಾಕಿದ್ದೀವಿ. ಇದಕ್ಕೆ ಪ್ರತ್ಯೇಕವಾಗಿ ಏನಾದರೂ ಮೇವಿನ ಬೆಳೆಗಳು ಬೆಳಿತೀರಾ ಜಾನುವಾರುಗಳಿಗೆ ಜಮೀನಿನಲ್ಲಿ? ಹಾಕಿದ್ದೀವಿ ಮೇವಿನ ಬೆಳೆಗಳನ್ನ ಹಾಕಿದ್ದೀವಿ. ಸಪ್ಪೆ ಇವನ್ನೆಲ್ಲ ಇದನ್ನು ನೇಪಿಯರ್ ಹುಲ್ಲುಗಳು ಹಾಕಿದ್ದೀವಿ. ಅವನ್ನ ಟೈಮ್ ಸರಿ ತಗೊಂಬಂದು ಕಟಾವು ಮಾಡಿ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿದೆ, ಅಂದರೆ ಯುವಕರು ಯಾರು 10ನೇ ಕ್ಲಾಸ್ ಓದಿರ್ತಾರೆ, 12ನೇ ಕ್ಲಾಸ್ ಫೇಲ್ ಆಗಿರ್ತಾರೆ, ಈ ಥರದ್ದು ಯುವಕರು ಪಟ್ಟಣಗಳಿಗೆ ಹೋಗೋ ಒಂದು ಸಂಖ್ಯೆ ಜಾಸ್ತಿ ಆಗಿದೆ ಸರ್. ಜಮೀನಿದ್ದರೂ ಹೋಗ್ತಾರೆ, ಜಮೀನು ಇಲ್ಲದೇ ಇದ್ದರೂ ಹೋಗ್ತಾರೆ. ಪಟ್ಟಣದಲ್ಲಿ ಪಡಿತಕ್ಕಂಥ ಸಂಬಳ, ಪಟ್ಟಣದಲ್ಲಿ ನಮಗೆ ದೊರೆಯೋಕ್ಕಂಥ ಒಂದು ಆದಾಯ ಇಲ್ಲೇ ನಾವು ಊರಲ್ಲೇ ನಾವು ಕಂಡುಕೊಳ್ಬಹುದು ಅನ್ನೋದು ಅವರಿಗೆ ಒಂದು ಜ್ಞಾನ ಇರದೇ ಇರಬಹುದು, ಅಥವಾ ಹಿರಿಯರು ಅವರಿಗೆ ಹೇಳದೇ ಇರಬಹುದು. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಅನುಭವದಲ್ಲಿ ಸರ್ ಈಗ ಈ ಪಟ್ಟಣಗಳಿಗೆ ಹೋಗ್ತಕ್ಕಂಥ ಸಂಖ್ಯೆ ಹೇಗಿದೆ? ಈಗ ಅದೇನೋ ದೂರದ ಗುಡ್ಡ ನುಣ್ಣಗೆ ಕಾಣಿಸ್ತತಿ ಅನ್ನಂಗೆ ಅಲ್ಲಿ ಸಿಟಿಯಲ್ಲಿ ಇದ್ರೂ ಮಾತ್ರ ನಾವು ಭಾಳ ಸುಖವಾಗಿರ್ತೀವಿ ಅಂತಕ್ಕಂಥ ಒಂದು ಬಂದ್ಬಿಟ್ಟದೆ. ಅವನು ಬರೀ ಕೇವಲ ಒಂದು 10,000 ರೂಪಾಯಿ ಸಂಬಳ ಇದ್ದರೂ ಅವನಿಗೆ ಸಂಸಾರ ಜೀವನ ಮಾಡೋಕ್ಕಾಗಲ್ಲ. ಆದರೂ ಏನೋ ಪಟ್ಟಣದ ವಾಸ ಚೆನ್ನಾಗಿ ಅಂತಕ್ಕಂಥ ಒಂದು ಮನೋಭಾವ ಈಗಿನ ಯುವಕರಲ್ಲಿ ಬಂದ್ಬಿಟ್ಟಿದೆ. ಜಮೀನಿದ್ದರೆ ಯಾವ ಕಾರಣಕ್ಕೂ ಹೋಗಬಾರ್ದು ಅನ್ನೋದು ನಮ್ಮ ದೃಷ್ಟಿ. ಓದಬೇಕು, ವಿದ್ಯಾಭ್ಯಾಸ ಬೇಕು. ವಿದ್ಯಾಭ್ಯಾಸ ಪಡೆದು ನಮ್ಮ ಜಮೀನಿಗೆ ವೈಜ್ಞಾನಿಕವಾಗಿ ನಾವು ವ್ಯವಸಾಯ ಮಾಡಿದರೆ ನಾವು ಏನು ಬೇರೆ ಕಡೆ ಹೋಗಿ ದುಡಿತೀವಲ್ಲ ಅದಕ್ಕಿಂತ ಡಬ್ಬಲ್ ದುಡಿಬೋದು ಅಂತಕ್ಕಂಥದ್ದು ನಮಗಿದೆ. ಏನು ಬೇರೆ ಕಡೆ ಅಂತಂದರೆ ಈ ಅವೈಜ್ಞಾನಿಕವಾಗಿ ಲಂಚ ಗಿಂಚ ತಗೊಂಡರು ಅವ್ರು ಚೆನ್ನಾಗಿರ್ತಾರೆ, ಅದನ್ನು ನೋಡಬಾರ್ದು. ನಾವು ನಿಜವಾಗ್ಲೂ ದುಡ್ದನು ಯಾವ ರೀತಿ ಇರ್ತಾನೆ ಅಂತಕ್ಕಂಥದ್ದು ನೋಡಬೇಕು. ನಾವು ಶ್ರಮ ಪಟ್ಟರೆ ನಮ್ಮ ಹಳ್ಳಿ ಜೀವನನೇ ಭಾಳ ಬೆಸ್ಟ್. ಅದನ್ನು ನಾವು ಹೇಳ್ತೀವಿ, ನಮ್ಮ ಯುವಕರಿಗೆ ಹೇಳ್ತೀವಿ, ಓದ್ರಿ, ಚೆನ್ನಾಗಿ ಓದ್ರಿ, ನಿಮ್ಮ ವಿದ್ಯಾಭ್ಯಾಸನ ನಮ್ಮ ಅಗ್ರಿಕಲ್ಚರಿಗೆ ಡೆವಲಪ್ ಮಾಡಿರಿ ಅಂತಕ್ಕಂಥ. ಈಗ ನೋಡ್ತಾ ಇದ್ದೀವಿ, ಈಗ ಹೊರದೇಶಕ್ಕೆ ಹೋದ್ರನ್ನ ಈಗ ಒದ್ದೊದ್ದು ಕಳಿಸ್ತಾ ಇದ್ದಾರೆ. ಇದು ಆಗಬಾರ್ದು. ಇದು ನಮ್ಮ ದೇಶದ ವಿಜ್ಞಾನ, ನಮ್ಮ ದೇಶದ ವಿದ್ಯೆ ನಮ್ಮ ದೇಶದಲ್ಲೇ ಉಳಿಬೇಕು. ಇಲ್ಲಿ ಓದಿ ಹೊರದೇಶಕ್ಕೆ ಹೋಗಿ ಅವ್ರನ್ನ ಉದ್ಧಾರ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ದೇಶದಲ್ಲೇ ಉಪಯೋಗ ಮಾಡ್ಕೊಳ್ಬೇಕು, ಆ ತಂತ್ರಜ್ಞಾನ ಇಲ್ಲೇ ಅಳವಡಿಸ್ಬೇಕು. ಅದಕ್ಕೆ ಸರ್ಕಾರ ಪ್ರೋತ್ಸಾಹ ಕೊಡ್ಬೇಕು ಯುವಕರಿಗೆ, ಹಂಗಿದ್ರು ಮಾತ್ರ ಸಾಧ್ಯ. ನಿಮ್ಮ ಕೃಷಿಯ ಒಂದು ಜೀವನ ನೆಮ್ಮದಿ ತಂದಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಕೊನೆಯದಾಗಿ ಈಗ ನಮ್ಮ ಕೇಳುಗರಿಗೆ, ನಮ್ಮ ರೈತ ಬಾಂಧವರಿಗೆ ನಿಮ್ಮ ಕಿವಿ ಮಾತು ಅಂತ ಹೇಳ್ಬೋದು. ಒಬ್ಬ ಹಿರಿಯ ರೈತರಿದ್ದೀರಿ, ಪ್ರಗತಿಪರ ರೈತರಿದ್ದೀರಿ, ಎಲ್ಲನೂ ದೇಶ ಸುತ್ತು ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲನೂ ನೀವು ಅನುಭವಿಸಿದ್ದೀರಾ.
ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀರಾ ಕಿವಿ ಮಾತಾಗಿ? ರೈತ ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಒಟ್ಟು ನಮ್ಮ ಬಂದಿದ್ರಿಂದ ಅವನು ಬೇರೆ ಹವ್ಯಾಸಕ್ಕೆ ಗುರಿ ಆಗಬಾರ್ದು, ಆಸೆ ಅನ್ನೋದು ಇಟ್ಕೋಬಾರ್ದು. ನಮ್ಮ ಶ್ರಮ ಪಡಬೇಕು. ಮಿತವಾದ ಆಸೆಯಿಂದ ನಾವು ಜೀವನ ಮಾಡಿದರೆ ಇದರಲ್ಲಿ ನಿಜವಾಗ್ಲೂ ನಾವು ಸ್ವರ್ಗ ಕಾಣ್ಬೋದು. ಸ್ವರ್ಗ ಅಂತಂದರೆ ವಿಲಾಸಿ ಜೀವನನೇ ಸ್ವರ್ಗ ಅಲ್ಲ, ನೆಮ್ಮದಿ ಜೀವನ ಕಂಡ್ಕೊಂಡ್ರೆ ಇಲ್ಲೇ ಸ್ವರ್ಗ ಇದೆ. ನಮ್ಮ ಮನೆಯಲ್ಲೇ ಸ್ವರ್ಗ ನಾವು ನೋಡ್ಕೋಬೋದು, ಚೆನ್ನಾಗಿರ್ಬೋದು. ನಮಗೆ ರೈತಾಪಿ ಜೀವನ ನಮಗೆ ತೃಪ್ತಿ ತಂದು ಕೊಟ್ಟಿದೆ. ನಾವು ನಮ್ಮ ಮಕ್ಕಳು ಇದರಲ್ಲೇ ತೊಡಗಿಸ್ಕೊಂಡಿದ್ದೀವಿ. ಇಬ್ಬರು ಮಕ್ಕಳಿದ್ದಾರೆ, ಒಬ್ಬನ್ನ ನೌಕರಿ ಕಳಿಸಿದ್ದೀವಿ, ಇನ್ನೊಬ್ಬನ ಇಲ್ಲೇ ತೊಡಗಿಸ್ಕೊಂಡಿದ್ದೀವಿ. ನಮ್ಮ ಮೊಮ್ಮಕ್ಕಳು ಸತಿಗೆ ಎಲ್ಲರಿಗೂ ಆಸಕ್ತಿ ಇದೆ ವ್ಯವಸಾಯದ ಬಗ್ಗೆ. ಎಲ್ಲದೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ನಮ್ಮ ರೈತರಿಗೆ ಹೇಳೋದು ಅಷ್ಟೇ, ಇದ್ರೆ ಜಾಸ್ತಿ ಜನ ಇದ್ದರೆ ಒಬ್ಬರನ್ನ ಕಳಿಸ್ರಿ, ಇದರಲ್ಲಿ ಅಗ್ರಿಕಲ್ಚರ್ನಲ್ಲಿ ತೊಡಗಿಸ್ಕೊಳ್ರಿ. ಎಲ್ಲರನ್ನು ಕಳಿಸಿ ನೀವು ಮನೆಯಲ್ಲಿ ತಂದೆ ತಾಯಿಗಳು ಅನಾಥರಾಗಬೇಡ್ರಿ ಅಂತಕ್ಕಂಥದ್ದು ನನ್ನ ಒಂದು ಉದ್ದೇಶ. ನೀವೊಂದು ಕಿವಿ ಮಾತಾಗಿ ಹೇಳ್ತಾ ಇದ್ದೀನಿ. ಒಳ್ಳೆಯದು ಮುರುಗೇಶಪ್ಪನವರೇ, ಇದುವರೆಗೆ ತಾವು ತಮ್ಮ ಕೃಷಿ ಅನುಭವ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಕೂಡ, ಈ ಊರಿನ ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳ ಕುರಿತು ಕೂಡ, ಆಮೇಲೆ ಏನು ಕುಂದುಕೊರತೆ ಇದೆ ಅನ್ನೋದನ್ನು ಕೂಡ ತಾವು ನಮ್ಮ ರೈತ ಬಾಂಧವರಿಗೆ, ನಮ್ಮ ಕೇಳುಗರಿಗೆ, ವಿಶೇಷವಾಗಿ ದಾವಣಗೆರೆ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಜೊತೆಗೆ ಏನು ಈ ಒಂದು ಭದ್ರಾವತಿ ಆಕಾಶವಾಣಿ ಎಲ್ಲಿವರೆಗೆ ಕೇಳಿಸುತ್ತೋ ಅಲ್ಲಿವರೆಗೆ ಕೇಳ್ತಕ್ಕಂಥ ರೈತರಿಗೆ ಮತ್ತು ಕೇಳುಗರಿಗೆ ತಾವು ಮಾದರಿಯಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ಅಥವಾ ನಿಮ್ಮ ಒಂದು ತೋಟಕ್ಕೆ ಬಂದು ನೀವು ಯಾವ ರೀತಿಯಿಂದ ಕ್ರಮಗಳನ್ನು ಅನುಸರಿಸ್ತಾ ಇದ್ದೀರಾ, ಯಾವ ಪದ್ಧತಿಗಳನ್ನು ಅನುಸರಿಸ್ತಾ ಇದ್ದೀರಾ, ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀರಾ, ಹೇಗೆ ಏನು ಎಲ್ಲ ಅಂತ ಅನ್ನೋದನ್ನು ಅವರು ತಿಳಿಯೋದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. ನಾವು ಒಬ್ಬರೇ ಚೆನ್ನಾಗಿ ಬೆಳಿತೀವಿ ಅಂತಂದಲ್ಲ, ನಮ್ಮ ಇಡೀ ಊರೇ ಎಲ್ಲ ಒಂಥರ ಮಾದರಿಯಾಗೇ ಬೆಳೀತಾ ಇದ್ದಾರೆ. ಪ್ರತಿಯೊಬ್ಬರು ಹಂಗೆ ಇದ್ದಾರೆ. ನಮ್ಮ ಊರಿನಲ್ಲಿ ಒಳ್ಳೆ ಬೆಳೆ, ಅಕ್ಕಪಕ್ಕದ ವಿಲೇಜ್ನಲ್ಲಿಯೂ ಸತಿಗೆ ಒಳ್ಳೊಳ್ಳೆ ಬೆಳೆಗಳು ಬೆಳೀತಾ ಇದ್ದಾರೆ, ಆರ್ಥಿಕವಾಗಿ ಸದೃಢವಾಗಿದ್ದಾರೆ. ಇದನ್ನ ಮನದಲ್ಲಿ ಇಟ್ಕೊಂಡು ಬಂದು ನೋಡ್ಬೋದು, ನಮ್ಮ ಹೊಲಗಳ್ನು ನೋಡ್ಬೋದು, ಏನು ತಪ್ಪಿಲ್ಲ. ನಮ್ಮದು 10ನೇ ಗ್ರಾಮ. ನಮ್ಮದು ಮೊಬೈಲ್ ನಂಬರು 9886924269. ಇದು ಮೊಬೈಲ್ ನಂಬರು. ಕಾಂಟ್ಯಾಕ್ಟ್ ಮಾಡ್ಕೊಂಡು ಅನೇಕ ಜನ ಬರ್ತಾ ಇದ್ದಾರೆ ನಮ್ಮ ತೋಟಗಳು ನೋಡಲಿಕ್ಕೆ. ಮೊದಲಿದ್ದಲೂ ಯಾವ್ಯಾವುದು ಬೆಳೆ ಬೆಳೆದಾಗ ಆವ ಬೆಳೆ ವೀಕ್ಷಣೆ ಮಾಡಲಿಕ್ಕೆ ಸಾವಿರಾರು ಜನ ಬಂದು ಹೋಗಿದ್ದಾರೆ. ಆ ಬೆಳೆ ಇದ್ದಾಗ ತಾವು ಬಂದು ಯಾರಾದರೂ ವೀಕ್ಷಣೆ ಮಾಡ್ಬೋದು, ಏನು ತಪ್ಪಿಲ್ಲ. ಧನ್ಯವಾದ ಸರ್. ಇದುವರೆಗೆ ತಾವು ಸಂದರ್ಶನ ರೂಪದಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ನಮ್ಮ ರೈತರಿಗೆ, ಕೇಳುಗರಿಗೆ ಮಾಹಿತಿ ನೀಡಿದ್ದೀರಾ. ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಈಗ ಇಷ್ಟರ ಮಟ್ಟಿಗೆ ನಮ್ಮ ರೈತರನ್ನು ಗುರುತಿಸ್ಕೊಂಡು ನೀವು ಬಂದಿದ್ದೀರಲ್ಲ, ಇದು ನಮಗೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತತಿ. ಆಕಾಶವಾಣಿ ಭದ್ರಾವತಿ ಕೇಂದ್ರದವರು ಇನ್ನೂ ಒಳ್ಳೊಳ್ಳೆ ರೈತರನ್ನು ಗುರುತಿಸಿ ಅವ್ರನ್ನ ಪರಿಚಯ ಮಾಡಿಸಿ ನಮ್ಮ ರೈತರಿಗೆ ಮಾದರಿ ಆಗಲಿ ಅಂತಕ್ಕಂಥ ಒಂದು ವಿಚಾರನ ನಾನು ಹೇಳಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ.